ನಮ್ಮ ಮಸ್ಕಿಯಿಂದ ಮುದಗಲ್ ರೋಡ್ ಅಂತೇಳಿ ಹೋಗುತ್ತೆ ಸರ್. ಹಿಂಗೆ ಅಲ್ಲಿಗೆ ಹೋಗ್ಬೇಕಲ್ಲ? ಎಸ್, ಬನ್ನಿ ಅಲ್ಲಿ ಹೋಗೋಣ, ಬನ್ನಿ. ನಾವು ಧ್ಯಾನ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ಸ್ಥಳನೇ ಅನ್ನುವಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಹಂಗಾಗಿನೇ ಒಂದು ಮುಖ್ಯವಾದಂಥ ಶಾಸನ ಏನಿದೆ ನಾವು ಇವತ್ತಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ಈ ಇಡೀ ಮಸ್ಕಿ ಬೆಟ್ಟದಲ್ಲಿ ಇಂಥ ಬೃಹತ್ ಆಕಾರದ ಬಂಡೆ ಇಲ್ಲ. ಬನ್ನಿ ಸರ್, ಈ ಕಡೆ ಎಲ್ಲ ತೋರಿಸಿ. ಇದು ಒಂದು ವಿಶೇಷವಾಗಿರೋ ಗುಹೆ ಸರ್. 2300 ವರ್ಷಗಳ ಹಿಂದೆ ಬೌದ್ಧರ ಮಹಾಸಂಘ ಇದ್ದಂಥ ಸ್ಥಳವೇ ಇವತ್ತಿನ ಮಸ್ಕಿ ಸರ್. ಮಹಾಸಂಘ ಕಾಲಾಂತರದಲ್ಲಿ ಮಾಸಂಗಿ, ಆಡು ಭಾಷೆಯಲ್ಲಿ ಮಾಸಂಗಿ, ಮಸಗಿ, ಇಂಥ ಒಂದು ವಿಶೇಷ ಸ್ಥಳದಲ್ಲಿ ಶಾಸನ ಇದೆ. ಬಟ್ ಈ ನಾವು ಹೇಳ್ತಾ ಇರೋದು ಬಿಂದುಸಾರ. ಇವನನ್ನು ಶತ್ರುಘಾತಕ ಅಂತ ಕರೀತಾರೆ ಸರ್. ಇವನಿಗೆ 16 ಜನ ಹೆಣ್ತಿಯರು, 101 ಜನ ಮಕ್ಕಳಿದ್ರು ಅಂತ ಇತಿಹಾಸದಲ್ಲಿ ಬರೆದಿದ್ದಾರೆ. ಅವರು ಶರಣಾಗಲ್ಲ. ನಾವ್ಯಾಕೆ ಶರಣಾಗಮ್ಮ, ನಿಮ್ಗೆ ನಾವೇ ಸ್ವತಂತ್ರರು, ನಿಮ್ಮ ಪಾಡಿ ನೀವು ಆಳ್ವಿಕೆ ಮಾಡಿರಿ, ನಮ್ಮ ಪಾಡಿ ನಾವು ಆಳ್ವಿಕೆ ಮಾಡ್ತೀವಿ ಅನ್ನುವಂಥ ಒಂದು ನಿಲುವನ್ನು ತೋರಿದಾಗ ಅಶೋಕ ಒಪ್ಪಲ್ಲ ಸರ್. ಅದು ಸುಮಾರು 6ರಿಂದ 10 ಲಕ್ಷದಷ್ಟು ಸೈನ್ಯವನ್ನು ತಗೊಂಡು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗದ ಮೇಲೆ ಏರಿಗೆ ಬಿಡ್ತಾನೆ ಸರ್. ಕಳಿಂಗ ವಾರ್ ಸ್ಟಾರ್ಟ್. ಸರ್ ಈಗ ಎಲ್ಲಿ ಸರ್? ನಾವು ಮಸ್ಕಿಯಿಂದ ಒಂದು 2 ಕಿಲೋಮೀಟರ್ ದೂರ ಇದ್ದೀವಿ ಸರ್. ಇದು ರಾಯಚೂರು ಬಾಗಲಕೋಟೆ ಹೈವೇ ಸರ್. ಇದು ನಮ್ಮ ಮಸ್ಕಿಯಿಂದ ಮುದಗಲ್ ರೋಡ್ ಅಂತೇಳಿ ಹೋಗುತ್ತೆ ಸರ್. ಹಿಂಗೆ ಮುದಗಲ್ ಕೋಟೆ? ಎಸ್ ಸರ್, ಮುದಗಲ್ ಕೋಟೆ ಇರೋ ಜಾಗಕ್ಕೆ ಹೋಗ್ತಕ್ಕಂಥ ರೋಡ್ ಸರ್. ಮುದಗಲಲ್ಲಿ ಸ್ನೇಹಿತರೆ ಕೋಟೆ ಇದೆ, ಅಲ್ಲಿ ಮುದಗಲಲ್ಲಿ, ಅದನ್ನು ಕೂಡ ಅಲ್ಲಿಗೆ ಹೋಗ್ತಕ್ಕಂಥ ರಸ್ತೆ ಮಧ್ಯದಲ್ಲಿ, ಅಂದರೆ ಮಸ್ಕಿಯಿಂದ ಒಂದು 1.5-2 ಕಿಲೋಮೀಟರ್ ದೂರದಲ್ಲಿ ಸರ್. ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂದರೆ ಅಶೋಕನ ಹೆಸರಿನ ಮೇಲೆ ಬೆಳಕು ಚೆಲ್ಲಿದ ಮುಖ್ಯ ಶಾಸನ ಇರ್ತಕ್ಕಂಥ ಮುಖ್ಯ ಸ್ಥಳಕ್ಕೆ ನಾವಿಂದು ಬಂದಿದ್ದೀವಿ. ಆ ಶಾಸನ ಇರ್ತಕ್ಕಂಥ ಸ್ಥಳಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೀವು ಮಸ್ಕಿ ಕಡೆಯಿಂದ ಬಂದರೆ ಸ್ನೇಹಿತರೆ, ನಾನು ಆಗಲೇ ಹೇಳಿದಾಗೆ ಅಶೋಕ ಸರ್ಕಲ್ ಇದೆಯಲ್ಲ, ಅಶೋಕ ಸರ್ಕಲ್ ಹತ್ರ ಒಳಗಡೆ ಬಂದು ಸುಮಾರು 1.5 ಕಿಲೋಮೀಟ್ರ್ ಬಂದಮೇಲೆ ನಿಮಗೆ ನೋಡಿ ಈ ಕರ್ವ್ ಹತ್ರ ಸ್ನೇಹಿತರೆ ಇಲ್ಲಿ ಬೋರ್ಡ್ ಹಾಕಿರ್ತಾರೆ. ನಿಮಗೆ ಮಸ್ಕಿ ಅಶೋಕ ಶಿಲಾಶಾಸನ ಅಂತ ಬೋರ್ಡ್ ಹಾಕಿರ್ತಾರೆ ಸ್ನೇಹಿತರೆ. ಬರೀ 1.5-2 ಕಿಲೋಮೀಟ್ರ್, ತುಂಬ ದೂರ ಹೋಗ್ಬೇಡಿ ಸರ್. ಆ ಗುಡ್ಡನಾ? ಎಸ್ ಸರ್, ಅಲ್ಲಿಗೆ ಹೋಗ್ಬೇಕಲ್ಲ? ಎಸ್, ಬನ್ನಿ ಅಲ್ಲಿ ಹೋಗೋಣ, ಬನ್ನಿ. ನಾವು ಸ್ನೇಹಿತರೆ ನಾವು ಬಂದ್ವಿ ಸ್ನೇಹಿತರೆ. ಈಗ ವಿಶ್ವ ಪ್ರಸಿದ್ಧವಾದಂತಹ ಇಡೀ ಜಗತ್ತಿನಲ್ಲೇ ಏಕೈಕ ಶಾಸನ ಸ್ನೇಹಿತರೆ ಇಲ್ಲಿರುವಂಥದ್ದು, ಅಧಿಕೃತ ದಾಖಲೆ. ನಾವಿಲ್ಲಿಗೆ ಬಂದ್ವಿ. ಇದು ಮಸ್ಕಿ ಪಟ್ಟಣ ನೀವು ನೋಡ್ತಿದ್ದೀರಿ ಸರ್. ಹೋಗೋಣ ಮೇಲಕ್ಕೆ? ಸರ್ ಬರ್ರಿ ಸರ್. ಇದ್ರ ಮಾಹಿತಿ ಐ ಥಿಂಕ್ ಮೇಲ್ಗಡೆ ಹೇಳ್ತೀರಿ ನೀವು. ಸರ್, ಅಲ್ಲಿ ಶಾಸನ ತೋರಿಸಿ ಅದರ ಹಿನ್ನೆಲೆ, ಅದರ ಮಾಹಿತಿ, ಶಾಸನದ ಒಂದು ಪರಿಪೂರ್ಣವಾದಂಥ ಮಾಹಿತಿನ ಅಲ್ಲೇ ಹೇಳ್ತೀನಿ. ಬರ್ರಿ ಸರ್. ಬರ್ರಿ ಸರ್, ನಮಸ್ಕಾರ. ಕಂಪ್ಲೀಟ್ ಇದೆಲ್ಲ ಗುಡ್ಡ ಸರ್. ಪುರಾತನವಾಗಿ ಇದನ್ನು ESI ಸುಪರ್ದಿಗೆ ಪಡೆದ ಮೇಲೆ ಮೇಂಟೆನೆನ್ಸ್ಗೋಸ್ಕರ, ಅಂದರೆ ಪ್ರವಾಸಿಗರಿಗೆ, ಇತಿಹಾಸಕಾರರಿಗೆ, ಆ ಸ್ಥಳೀಯ ಜನರಿಗೆ ಮತ್ತು ಹೊರಗಿಂದ ಬಂದಂಥ ಪ್ರವಾಸಿಗರಿಗೆ ನೋಡಲಿಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ESI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸೆಂಟ್ರಲ್ ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಸರ್. ಎಸ್ ಸರ್. ಓಕೆ. ಆದರೆ ಈ ಜಾಗ ಅವಾಗ ಅಶೋಕನ ಕಾಲದಲ್ಲಿ ಶಾಸನ ಕೆತ್ತಿದಾಗ ಈ ಮೆಟ್ಟಿಲೆಲ್ಲ ಇಲ್ಲ, ಬರೀ ಗುಡ್ಡ. ಏನಿಲ್ಲ ಸರ್, ಇದು ಪರಿಪೂರ್ಣವಾಗಿ ಗುಡ್ಡನೇ. ನಂತರದಲ್ಲಿ ಇದು ಪುರಾತನ ಒಂದು ವಾಣಿಜ್ಯ ಕೇಂದ್ರವೂ ಆಗಿತ್ತು ಅಂತ ಹೇಳ್ತಾರೆ ಸರ್. ನಮ್ಮ ಮಸ್ಕಿಯ ಪುರಾತನ ಹೆಸರು ಮಾಸಂಗಿಪುರ, ಮೊಸಗಿ, ರಾಜಧಾನಿ ಪಿರಿಯ ಮೋಸಂಗಿ ಅಂತೆಲ್ಲ. ಅಂದರೆ ಮಾಸಂಗಿಪುರ ಅನ್ನೋದು ಒಂದು ಧಾರ್ಮಿಕ ಹಿನ್ನೆಲೆ ಇರ್ತಕ್ಕಂಥ ಹೆಸರು ಸರ್. ಅದು ಎಲ್ಲಿ ನಮಗೆ ಸ್ಮಾರಕಗಳಲ್ಲಿ ಲಭ್ಯ ಇಲ್ಲ. ಏನು ಮೊಸಗಿ, ಮೋಸಂಗಿ, ರಾಜಧಾನಿ ಪಿರಿಯ ಮೋಸಂಗಿ ಅಂತಕ್ಕಂಥ ಏನು ಹೆಸರುಗಳಿದ್ದಾವೆ, ಅವು ಕಲ್ಯಾಣಿ ಚಾಲುಕ್ಯರ ಅರಸನಾದಂಥ 2ನೇ ಜಯಸಿಂಹನ ಅನೇಕ ಶಾಸನಗಳು ನಮ್ಮ ಮಸ್ಕಿಯಲ್ಲಿ ಲಭ್ಯ ಇದ್ದಾವೆ. ಆ ಒಂದು ಶಾಸನದಲ್ಲಿ ನಾವು ಉಲ್ಲೇಖವನ್ನು ನೋಡ್ಬೋದು ಸರ್, ನಮ್ಮ ಮಸ್ಕಿ ಹೆಸರನ್ನು. ಅಂಥ ಹಿನ್ನೆಲೆ, ಅಂಥ ಹಿನ್ನೆಲೆ ಇರ್ತಕ್ಕಂಥ ಈ ಜಾಗ ಮಸ್ಕಿ, ಇವತ್ತಿನ ಮಸ್ಕಿ ಏನಿದೆ, ಈ ಒಂದು ಮಸ್ಕಿ ಪುರಾತನ ವಾಣಿಜ್ಯ ನಗರಿಯಾಗಿತ್ತು ಅನ್ನುವಂಥದ್ದು ಒಂದು ಮುಖ್ಯ ವಿಚಾರ ಸರ್. ಬಿಸ್ನೆಸ್ ಸೆಂಟರ್ ಆಫ್ ಇನ್ ದಟ್ ಟೈಮ್. ಅಂದರೆ 2300 ವರ್ಷಗಳ ಹಿಂದೆ ಅಶೋಕನ ಕಾಲದಲ್ಲಿ, ಎಸ್, ಅಶೋಕನ ಕಾಲದಲ್ಲಿ ಇದು ಒಂದು ವಾಣಿಜ್ಯ ನಗರಿಯೂ ಆಗಿತ್ತು, ಒಂದು ಧಾರ್ಮಿಕ ಮಹಾಸ್ಥಳವೂ ಆಗಿತ್ತು ಮಸ್ಕಿ. ಇದು ಈಗ ನೀವು ಇತಿಹಾಸವನ್ನು ಓದ್ತಾ ನೋಡಿರ್ತೀರಿ. ಸಂಘ ಎನ್ನುವ ಪದ ಎಲ್ಲಿದೆ? ಬೌದ್ಧಿಸಮ್ ಅಲ್ಲಿದೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಸಂಘ ಅಂದರೆ ಈ ಸಂಘಗಳು ಹುಟ್ಟಿಕೊಂಡಿದ್ದೇ ಬೌದ್ಧಿಸಮಲ್ಲಿ. ಅಂದರೆ ಬೌದ್ಧರ ಮಹಾಸಂಘ ಇದ್ದಂಥ ಸ್ಥಳವೇ ಇವತ್ತಿನ ಮಸ್ಕಿ ಸರ್. ಮಹಾಸಂಘ ಕಾಲಾಂತರದಲ್ಲಿ ಮಾಸಂಗಿ, ಆಡು ಭಾಷೆಯಲ್ಲಿ ಮಾಸಂಗಿ, ಮಸಗಿ, ಮೋಸಂಗಿ, ಈ ಥರ ಅನ್ವರ್ತನಾಮವಾಗ್ತಾ ಬಂದಿದೆ ಸರ್. ಆಡು ಭಾಷೆಲ್ಲ ಚೇಂಜ್ ಆಗ್ತಾ ಬಂದು. ಎಸ್ ಎಸ್. ಇದು ಒಂದು ಮಹಾಸಂಘವಾಗಿ ಇಲ್ಲಿ ಅಭಿವೃದ್ಧಿ ಹೊಂದಿದ್ದರಿಂದನೇ ಅಂಥ ಅಶೋಕನ ಮುಖ್ಯವಾಗಿರ್ತಕ್ಕಂಥ ಒಂದು ಶಾಸನ ಈ ಸ್ಥಳದಲ್ಲಿ ಇವತ್ತು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಸರ್, ಆ ಒಂದು ಶಾಸನ ಇಲ್ಲಿದೆ. ಒಳಗಡೆ ಬನ್ನಿ ಸರ್, ತೋರಿಸ್ತೀನಿ. ಎಸ್.
ಸರ್ ಇದೇ ಶಾಸನ. ಎಸ್ ಸರ್, ಇದೇ ಶಾಸನ ಸರ್. ಈಗ ನಾವು 2300 ವರ್ಷಗಳ ಹಿಂದೆ ಎಸ್ ಅಶೋಕನ ಬದುಕಿನ ಅಥವಾ ಅಶೋಕನ ಒಂದು ಬಿರುದನ್ನು ಕುರಿತಾದಂಥ ಮಹತ್ವದ ದಾಖಲೆ ಸಿಕ್ಕ ಜಾಗ ಇದು. ಸಿಕ್ಕಂಥ ಜಾಗ, ಮೂಲ ಜಾಗ ಸರ್. ಈ ಶಾಸನ ಸಿಕ್ಕಿದ್ದು ಇಲ್ಲೇ, ಬೇರೆ ಎಲ್ಲ ಕಡೆಯಿಂದನೂ ತಂದು ಶಿಫ್ಟ್ ಮಾಡಿಲ್ಲ, ಯಾವುದೇ ಸ್ಥಳದಿಂದನೂ ಇಲ್ಲಿ ಸ್ಥಳಾಂತರಿಸಿಲ್ಲ. ಸಿಕ್ಕಂಥ ಮೂಲ ಜಾಗನೇ ಈ ಶಾಸನ ಇರ್ತಕ್ಕಂಥ ಸ್ಥಳ ಸರ್. ಇದು ಒಂದು ವಿಶೇಷವಾಗಿರೋ ಗುಹೆ ಥರ ಇದೆ. ಅಂದರೆ ಧಾರ್ಮಿಕ ಕೇಂದ್ರವಾಗಿದ್ದರಿಂದ ಬೌದ್ಧ ಬಿಕ್ಕುಗಳು, ಬೌದ್ಧ ಸನ್ಯಾಸಿಗಳು, ಬೌದ್ಧ ಧರ್ಮ ಗುರುಗಳು ಇಲ್ಲಿ ಇದ್ದು ಧ್ಯಾನಾಸಕ್ತರಾಗಿ ಒಂದು ಧಾರ್ಮಿಕ ಕಾರ್ಯಗಳನ್ನು, ಕೈಂಕರ್ಯಗಳನ್ನು ನೋಡ್ಕೊಂತಿದ್ದ ಸ್ಥಳ ಅನ್ನಲಿಕ್ಕೆ ಈ ಥರ ಗುಹೆ ಥರ ಧ್ಯಾನ ಮಾಡಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ಸ್ಥಳನೇ ಅನ್ನುವಂಥದ್ದು ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇದು ಹಂಗಾಗಿನೇ ಒಂದು ಮುಖ್ಯವಾದಂಥ ಶಾಸನ ಏನಿದೆ ನಾವು ಇವತ್ತಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ಗ್ರೂಪ್ ಆಫ್ ಬುದ್ಧ ಮಾಂಕ್ಸ್ ಅಥವಾ ಬೌದ್ಧ ಸನ್ಯಾಸಿಗಳ ಒಂದು ಗ್ರೂಪ್ ಸರ್. ಗ್ರೂಪ್ ಆಫ್ ಬುದ್ಧ ಸನ್ಯಾಸಿಗಳು. ಎಸ್ ಸರ್, ಗ್ರೂಪ್ ಆಫ್ ಬೌದ್ಧ ಮಾಂಕ್. ಇಟ್ ಇಸ್ ಕಾಲ್ಡ್ ಎ ಸಂಘ. ಎಸ್ ಸರ್. ಅದಕ್ಕೆ ಸಂಗಮ್ ಶರಣಂ ಗಚ್ಚಾಮಿ ಅನ್ನೋದು ಬುದ್ಧಂ ಶರಣಂ. ಇಡೀ ತಂಡಕ್ಕೆ ನನ್ನ ನಮಸ್ಕಾರ ಅಂತ ಸರ್. ಅಂದರೆ ಇದು ಬುದ್ಧನ ಕಾಲದಿಂದನೂ ಬೆಳೆದು ಬಂದಂಥ ಒಂದು ಪರಂಪರೆ ಆಗಿತ್ತು. ಹಾಗಾಗಿನೇ ನಮ್ಮ ಮಸ್ಕಿ ಅದರಲ್ಲಿ ವಿಶೇಷತೆ ಅಂದರೆ ಈ ಸಂಘಗಳ ಹೆಸರಲ್ಲಿನೇ ಸ್ಥಾಪನೆ ಆದ ಊರು ಸರ್ ನಮ್ಮ ಮಸ್ಕಿ. ಎಸ್, ಮಹಾಸಂಘ. ಮಹಾಸಂಘ ಇನ್ ದ 300 BC ಮಹಾಸಂಘ. ನಾವು ಇಟ್ ಈಸ್ ಎ ಮಸ್ಕಿ. ಎಸ್ ಸರ್. ಹಿಂಗೆ ಬದಲಾವಣೆ ಆಗ್ತಾ ಬಂದಿರತಕ್ಕಂಥ ಸ್ಥಳ ಸರ್ ನಮ್ಮದು. ಇದು ಬೌದ್ಧ ಬಿಕ್ಕುಗಳು ಆ ಮಹಾಸಂಘಿಗಳೆಲ್ಲ ಕೂತ್ಕೊಂಡು ಸರ್ ಧ್ಯಾನ ಮಾಡಿದಂಥ ಎಸ್ ಜಾಗ ಇದು. ಧ್ಯಾನ ಮಾಡಿದಂಥ, ಇಲ್ಲಿದ್ದ ಧಾರ್ಮಿಕ ಕಾರ್ಯಗಳನ್ನು ಕೈಗೊಂಡಂಥ, ಧರ್ಮ ಪ್ರಚಾರದ ಕಾರ್ಯಗಳನ್ನು ಕೈಗೊಂಡಂಥ ಒಂದು ಪುಣ್ಯ ಸ್ಥಳವೇ ಈ ಒಂದು ಸ್ಥಳ. ಈ ಇಡೀ ಮಸ್ಕಿ ಬೆಟ್ಟದಲ್ಲಿ ಇಂಥ ಬೃಹತ್ ಆಕಾರದ ಬಂಡೆ ಇಲ್ಲ. ಬನ್ನಿ ಸರ್, ಈ ಕಡೆ ಎಲ್ಲ ತೋರಿಸಿ. ಇದು ಒಂದು ವಿಶೇಷವಾಗಿರೋ ಗುಹೆ ಸರ್. ಆ ಥರ ಕಾಣುತ್ತೆ ನೋಡಲಿಕ್ಕೆ. ಎಲ್ಲ ಕಡೆಯಿಂದನೂ ಗಾಳಿ ಮತ್ತು ಬೆಳಕು ಇದ್ದು ಇಂಥ ಬೃಹದಾಕಾರದ ಬಂಡೆ ಇದನ್ನು ರಕ್ಷಣೆ ಮಾಡಿದೆ ಸರ್. ಒನ್ ಸಿಂಗಲ್ ಸ್ಟೋನ್. ಎಸ್ ರೂಫ್. ಎಸ್ ಸರ್. ಸರ್, ಜಾಗದಲ್ಲಿ ಒಂದು ಶಾಸನ ಇದೆ. ಇಂಥ ಒಂದು ವಿಶೇಷ ಸ್ಥಳದಲ್ಲಿ ಶಾಸನ ಇದೆ. ಹಂಗಾಗಿನೇ ಇದು ಇಲ್ಲಿ ಒಂದು ಮಹಾ ಬೌದ್ಧ ಸಂಘ ಇದ್ದು ಇಂಥ ಒಂದು ವಿಶೇಷ ಶಾಸನ ಇಲ್ಲಿ ರಚನೆ ಮಾಡಲಾಗಿದೆ ಅನ್ನುವಂಥದ್ದು ಇತಿಹಾಸ ತಜ್ಞರ ಅಭಿಪ್ರಾಯ ಸರ್. ಎಸ್ ಸರ್. ನೋಡ್ಬೋದು ಅದನ್ನು? ಶಾಸನವನ್ನು ನೋಡ್ಬೋದು ಸರ್. ನೋಡಿ ಸರ್. ಇದೆ ಸರ್, ಇದೇ ಶಾಸನ. ನಿಮ್ಮ ಎದುರುಗಡೆ ಇರ್ತಕ್ಕಂಥ ಕಲ್ಲಿನ ಮೇಲೆ ಕಾಣ್ತಾ ಇರೋದೇ ಈ ಒಂದು ವಿಶೇಷ ಶಾಸನ ಸರ್. ಇದು ಒನ್ ಆ್ಯಂಡ್ ಓನ್ಲಿ ಸರ್, ಒಂದೇ ಸ್ಟೋನು. ಭಾಳ ಸರ್, ಅತಿ ವಿಶೇಷವಾಗಿರ್ತಕ್ಕಂಥ. ಸರ್, ಇಲ್ಲಿ ಕೆಲವೊಂದಿಷ್ಟು ಬೌದ್ಧ ಮಂಕ್ಸ್ ಎಲ್ಲ ಬಂದಾಗ ಕುಂತು ಮೆಡಿಟೇಷನ್ ಎಲ್ಲ ಮಾಡ್ತಾರೆ ಸರ್. ಸರ್, ಅತ್ಯಂತ ರೋಚಕವಾದಂಥ, ವಿಶೇಷವಾದಂಥ, ವಿಭಿನ್ನವಾದಂಥ ಮತ್ತು ಅತಿ ಉತ್ಕೃಷ್ಟದ ಸ್ಥಳ ಸರ್ ಇದು. ನಾವಿವತ್ತು ಏನು ನಿಂತಿದ್ವಿ ನಮ್ಮ ರಾಯಚೂರು ಜಿಲ್ಲೆಯ ಮಸ್ಕಿ, ಆ ಜಾಗದಲ್ಲಿರ್ತಕ್ಕಂಥ ಒಂದು ಶಾಸನ ಸರ್. ಇದೇ ಒಂದು ಶಾಸನ ನೋಡಿ ಸರ್. ಅಲ್ಲಿ ಎದುರುಗಡೆ ಕಾಣತಕ್ಕಂಥ ಬಂಡೆಯ ಮೇಲೆ ಏನು ಕೆತ್ತಲಾಗಿದೆ ಅಕ್ಷರಗಳನ್ನು, ಶಿಲೆಯ ಮೇಲೆ ಕೆತ್ತಿದಂಥ ಶಾಸನ ಅಥವಾ ಬರಹ, ರಾಜನ ಆದೇಶ ಅಂತೆಲ್ಲ ಹೇಳ್ಬೋದು ಸರ್ ಅದನ್ನು. ಸೊ ಶಾಸನ ಇಸ್ ನಥಿಂಗ್ ಬಟ್ ಕಿಂಗ್ಸ್ ಆರ್ಡರ್. ಸರ್, ಕಿಂಗ್ಸ್ ಆರ್ಡರ್. ಅದೊಂದು ರಾಯಲ್ ಡಾಕ್ಯುಮೆಂಟ್ ಮತ್ತು ಅದೊಂದು ರಾಯಲ್ ಆರ್ಡರ್ ಅಂತ ಹೇಳ್ಬೋದು ಸರ್, ರಾಜನ ಆದೇಶ ಸರ್. ಯಾಕಂದರೆ ಎಲ್ಲವನ್ನು ಆದೇಶಗಳನ್ನು ಆ ಕಾಲದಲ್ಲಿ ಪ್ರಪ್ರಥಮವಾಗಿ ಒಂದು ವಿಶೇಷ ಹೇಳ್ತೀನಿ ಸರ್ ಇದರದು. ಇವತ್ತೇನು ಶಾಸನಗಳು ಅಂತೇನು ನಾವು ನೋಡ್ತೀವಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ, ಮೊಟ್ಟ ಮೊದಲನೇದಾಗಿ ಸ್ವಲ್ಪ ಇತಿಹಾಸದ ಹಿನ್ನೆಲೆ ತಿಳಿದುಬಿಡೋಣ ಸರ್. ಇವತ್ತೇನು ನಾವು ಇತಿಹಾಸವನ್ನು ಓದ್ತೀವಿ, ಇತಿಹಾಸ ಅಂದರೆ ಒಂದು ದಾಖಲೆಗಳ ಪೂರಕ ಮೊತ್ತ ಸರ್, ಟೋಟಲ್. ಅಂದರೆ ಹಿಂದೆ ನಡೆದಂಥ ಘಟನೆಗಳ ಅಧ್ಯಯನವೇ ಇತಿಹಾಸ ಅಂತೆಲ್ಲ ಹೇಳ್ತಾರೆ. ಇವತ್ತು ಅದನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಸುಮ್ಮನೆ ಯಾರೋ ಒಂದು ಕತೆ ಹೇಳಿದ್ರಂದ್ರೆ ಅದನ್ನು ನಂಬಲಿಕ್ಕಾಗಲ್ಲ. ಅದು ದಂತಕತೆ ಆಗುತ್ತೆ ಸರ್. ಇಟ್ ಇಸ್ ಲೆಜೆಂಡ್ ಅಷ್ಟೇ, ದಂತಕತೆ. ಅದೊಂದು ಕಟ್ಟುಕತೆ ಅಂತೆಲ್ಲ ಹೇಳ್ಬೋದು. ಆದರೆ ಇವತ್ತು ನಾವು ಓದ್ತಕ್ಕಂಥ ಇತಿಹಾಸ ಏನಿದೆ ಆಧಾರಗಳನ್ನು ಒಳಗೊಂಡಿದೆ, ಸತ್ಯಾಂಶಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಸರ್. ಯಾಕಂದರೆ ಇತಿಹಾಸಕ್ಕೆ ಆಧಾರಗಳು ಭಾಳ ಮುಖ್ಯ ಸರ್. ಅವೇ ಬೇರು, ತಾಯಿ ಬೇರು ಏನಿವತ್ತಂದರೆ ಇತಿಹಾಸಕ್ಕೆ ಆಧಾರಗಳು. ಆಧಾರಗಳಲ್ಲಿ ಸುಮಾರು ಒಂದು ಎರಡು ವಿಧವೇ. ಅದರಲ್ಲಿ ಒಂದು ಸಾಹಿತ್ಯ ಆಧಾರ ಮತ್ತೊಂದು ಪ್ರಾಕ್ತನ ಆಧಾರ ಅಥವಾ ಪ್ರಾಚ್ಯಾಧಾರಗಳಂತೆಲ್ಲ ಬರ್ತವೆ ಸರ್. ಈ ಪ್ರಾಚ್ಯಾಧಾರಗಳಲ್ಲಿ ಅನೇಕ ಒಂದು 3 ವಿಧಗಳು ಬರ್ತವೆ ಸರ್. ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಅಂತೇಳಿ. ಈ ಎಲ್ಲ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಸ್ಪಷ್ಟೀಕರಿಸುವ ಒಂದು ಆಧಾರವನ್ನು ನೀಡೋದೇ ಶಾಸನ ಸರ್. ನಮ್ಮ ಭಾರತದಲ್ಲಿ ಏನಿತ್ತಪ್ಪ ಪುರಾತನವಾಗಿ ಅಂತ ಹೇಳಿದ್ರೆ, ಅಂದರೆ ಬ್ರಿಟಿಷ್ ಬರಲಿಕ್ಕಿಂತ ಮುಂಚೆ ನಮ್ಮಲ್ಲಿ ಏನು ಇರಲಿಲ್ಲ ಅಂತ ಹೇಳ್ತಾರೆ. ನಮ್ಮಲ್ಲಿ ಎಲ್ಲ ಇತ್ತು, ಜನಕ್ಕೆ ಗೊತ್ತಿರಲಿಲ್ಲ ಅಷ್ಟೇ.
ನಮ್ಮಲ್ಲಿ ಮೊದಲು ಇದ್ದಂಥ ಇತಿಹಾಸ ಹೆಂಗಿತ್ತಂದರೆ ಈ ಬ್ರಿಟಿಷ್ ಬರಲಿಕ್ಕಿಂತ ಮುಂಚೆ ಇದ್ದಂಥ ಇತಿಹಾಸ ಹೆಂಗಿತ್ತಂದರೆ ಸಾಹಿತ್ಯ ರೂಪದಲ್ಲಿತ್ತು. ಎಂಥ ಸಾಹಿತ್ಯ ರೂಪದಲ್ಲಿತ್ತು? ಜನಪದ ಸಾಹಿತ್ಯ ರೂಪದಲ್ಲಿತ್ತು ಸರ್ ನಮ್ಮಲ್ಲಿ ಇತಿಹಾಸ ಭಾರತದಲ್ಲಿ ಮೊದಲು. ಆಮೇಲೆ ಕೆಲವೊಂದಿಷ್ಟು ಗ್ರಂಥಗಳಲ್ಲಿತ್ತು. ಅಂಥ ಗ್ರಂಥಗಳಿಗೆ ಉದಾಹರಣೆ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಕೊಡ್ಬೋದು ನಾವು. ಅದು ಅಂಥವೆಲ್ಲ ಸಿಕ್ಕಿದ್ದೇ ಆಫ್ಟರ್ ಬ್ರಿಟಿಷ್ ಕಮ್ಮಿಂಗ್ ಇಂಡಿಯಾ, ಅಂದರೆ ಬ್ರಿಟಿಷ್ ಬಂದ ನಂತರನೇ ಅಂಥವೆಲ್ಲ ನಮಗೆ ಸಿಕ್ಕವು. ಅದುವರೆಗೂ ನಾವು ಏನನ್ನ ಸಾಮಾನ್ಯವಾಗಿ ಕಮ್ಯುನಿಕೇಟ್ ಮಾಡ್ತಿದ್ವಿ, ಜನರ ಬಾಯಿಂದ ಬಾಯಿಗೆ ಹರಿದಾಡಿ ಬಂದಂಥ ಜನಪದ ಸಾಹಿತ್ಯವನ್ನು ಇತಿಹಾಸದ ಆಧಾರಗಳಾಗಿ ನಾವು ಅದನ್ನು ಓದ್ತಾ ಇದ್ವಿ. ಉದಾಹರಣೆಗೆ ಜನಪದ ಹಾಡುಗಳು, ಲಾವಣಿಗಳು, ಈಗ ಜನಪದ ಕಥೆಗಳು. ಈಗ ಎಕ್ಸಾಂಪಲ್ ಇದು ಸರ್, ಒಂದು ರಕ್ಕಸ ತಂಗಡಿ ಯುದ್ಧದ ಬಗ್ಗೆ ಹೇಳ್ತಕ್ಕಂಥ ಆನೆ ಬಂತಾನೆ ಯಾವೂರಾನೆ ಅನ್ನುವಂಥ ಒಂದು ಜನಪದ ಸಾಹಿತ್ಯ, ತಾಯಿ ಮಕ್ಕಳಿಗೆ ಹೇಳ್ತಕ್ಕಂಥ ಸಾಹಿತ್ಯ ಏನಿದೆ, ಅದರಲ್ಲಿ ಒಂದು ವಿಜಯನಗರದ ಅಂತ್ಯದ ಕಥೆಯನ್ನೇ ಒಂದು ಹಾಡಿನಲ್ಲಿ ಹೇಳಿದ್ದಾರೆ ಸರ್. ಆನೆ ಬಂತಾನೆ ಯಾವೂರಾನೆ ಬಿಜಾಪುರದ ಆನೆ, ಇಲ್ಲಿಗೆ ಯಾಕೆ ಬಂತು ದಾರಿ ತಪ್ಪಿ ಬಂತು, ಹಾದಿಗೊಂದು ದುಡ್ಡು ಬೀದಿಗೊಂದು ದುಡ್ಡು, ಅದ ದುಡ್ಡ ಕೊಟ್ಟು ಸೇರ್ ಕೊಬ್ಬರಿ ತಂದು ಲಾಟ ಲಾಟ ಮುರಿದು ನಿನ್ನ ಕೈಯಾಗ ಕೊಟ್ಟಿನಿ ಅಂತೇಳಿ ಮಕ್ಕಳಿಗೆ ತಾಯಿ ಹೇಳಿದ್ದು ಸರ್. ಅದು ಅಂದರೆ ರಕ್ಕಸ ತಂಗಡಿಗೆಯ ಒಂದು ಕದನದಲ್ಲಿ ಗೆದ್ದಂಥ ಬಹುಮನಿ ಸುಲ್ತಾನರು ಆನೆಗಳ ಮೂಲಕ ಹಂಪೆಯನ್ನು ಹೊಕ್ಕು ಅದನ್ನು ದೋಚಿ ಹೋಗ್ತಕ್ಕಂಥ ಸಮಯದಲ್ಲಿ ಆನೆ ನಡಿಬೇಕಾದ್ರೆ ಆನೆ ಮೇಲಿಂದ ಅವು ತುಂಬಿ ತುಳುಕಿ ಆನೆ ಮೇಲಿಂದ ಚಿನ್ನದ ನಾಣ್ಯ ಎಲ್ಲ ಆದಿ ಬೀದಿಯಾಗಿ ಬಿದ್ದಿರ್ತಾವಲ್ಲ, ಅವನ್ನ ಎತ್ಕೊಂಡು ಆ ಕಾಲದಲ್ಲಿ ತಾಯಂದರು ಮಕ್ಕಳಿಗೆ ಅದು ಇದನ್ನು ಕೊಡಿಸಿದ್ರ ಬಗ್ಗೆ ಉಲ್ಲೇಖ ಸರ್. ಅದು ಏನಪ್ಪ ಐತಿಹಾಸಿಕವಾಗಿ ಅಂದರೆ ವಿಜಯನಗರ ನಾಶವಾದಂಥ ಐತಿಹಾಸಿಕ ರಕ್ಕಸಿ ತಂಗಡಿಗೆ ಯುದ್ಧದ ಒಂದು ಸಂದೇಶ ಸರ್. ಟೋಟಲ್ ಆಗಿ ಅದರ ಒಂದು ಘಟನೆ ಅದು. ಘಟನೆಯನ್ನು ಒಂದು ಜಾನಪದ ಸಾಹಿತ್ಯದ ಮೂಲಕ ಹೇಳಲಾಗಿದೆ. ಅಂದರೆ ಇಂಥದ್ರ ಮೂಲಕ ಮೊದಲು ಇತಿಹಾಸವನ್ನು ನಮ್ಮಲ್ಲಿ ನಂಬುತ್ತಿದ್ರು ಅಷ್ಟೇ. ಆಫ್ಟರ್ ಬ್ರಿಟಿಷ್ ಏನು ಬಂದರು, ಆಮೇಲೆ ಅಲ್ಲೆಲ್ಲಿ ಕಂಡಂಥ ಸ್ಮಾರಕಗಳನ್ನು ನೋಡ್ತಾ ಹೋದಂಥ ಬ್ರಿಟಿಷರು ಸ್ವಲ್ಪ ಉತ್ಸುಕರಾಗ್ತಾರೆ ಸರ್. ಇಲ್ಲೇನೋ ಇದೆ. ಅದಕ್ಕಿಂತ ಮುಂಚೆ ನಾರ್ಮಲ್ ಆಗಿತ್ತು, ಪೂಜಾ ಪಾಠ ನಡೆಯಲ್ಲಿ ಪೂಜಾ ಪಾಠ ಮಾಡ್ತಿದ್ರು. ಬಟ್ ಬ್ರಿಟಿಷರು ನೋಡ್ತಾ ಏನು ಮಾಡ್ತಾರೆ, ಅದನ್ನು ಅವರು ಆಶ್ಚರ್ಯಚಕಿತರಾಗಿ ಏನಿದೆ ನೋಡ್ಬೇಕಂತೇಳಿ ಅದನ್ನು ಸ್ವಲ್ಪ ವೈಜ್ಞಾನಿಕವಾಗಿ ನೋಡ್ಲಿಕ್ಕೆ ಹೋಗ್ತಾರೆ ಸರ್. ಯಾಕಂದರೆ ಪ್ರಪಂಚದಲ್ಲಿ ಇತಿಹಾಸದ ಓದುವ ಕಲೆ ಬೆಳೆದು ಬಂದಿದ್ದೆಲ್ಲ ಗ್ರೀಕಲ್ಲಿ ಸರ್. ಇವತ್ತೇನು ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಅಂತ ಕರಿತೀವಿ ನಾವು, ಅವರು ಇತಿಹಾಸದ ಕಲೆ ಓದೋದನ್ನು ಕಲಿಸ್ತಾ ಬಂದಿರ್ತಾರೆ ಸರ್. ಅದನ್ನು ಕಲಿತಂಥ ಯುರೋಪಿಯನ್ನರು ಪಾಶ್ಚಾತ್ಯರು ಏನು ಮಾಡ್ತಾರೆ, ಅದೇ ವಿಧಾನದಲ್ಲಿ ನಮ್ಮ ಭಾರತದಲ್ಲಿಯೂ ಸಹ ಶೋಧನೆ ಮಾಡೋಕ್ಕೆ ಶುರು ಮಾಡ್ತಾರೆ ಸರ್. ಆ ಶೋಧನೆ ಸಮಯದಲ್ಲಿಯೇ ಸಿಕ್ಕಂಥದ್ದು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಉತ್ಖನನ ಮಾಡುವಾಗ ಸಿಕ್ಕಂಥ ಕೆಲವೊಂದಿಷ್ಟು ಅವಶೇಷಗಳು, ಆಯುಧಗಳು, ತಾಮ್ರಪಟ ಶಾಸನಗಳು, ಬೆಳ್ಳಿ ತಟ್ಟೆ ಶಾಸನಗಳು, ತಾಳಿಗೆರೆ ಲಿಖಿತ ರೂಪಗಳು ಏನೆಲ್ಲ ಸಿಕ್ಕವು ಸರ್. ಅಲ್ಲಿದ್ದನೇ ಒಂದು ನಿರ್ದಿಷ್ಟ ಇತಿಹಾಸದ ಆರಂಭವನ್ನು ನಾವು ನೋಡ್ತೀವಿ ಸರ್. ಹಾಗೆ ನೋಡ್ತಾ ಬಂದ ಸಂದರ್ಭ ಆಧಾರಗಳು ನಮಗೆ ಈ ರೀತಿಯಲ್ಲಿ ಸಿಗ್ತಾ ಹೋದವು. ಆ ಒಂದು ಎಲ್ಲ ಈ ಸಾಹಿತ್ಯಾಧಾರಗಳು ಗ್ರಂಥಗಳು ರಚನೆ ಆದವು. ಅದನ್ನೇ ಕೆಲವೊಂದಿಷ್ಟು ನಂಬಬೋದು, ನಮ್ಮದೇನೆ ಬಿಡ್ಬೋದು ಸರ್. ಯಾಕಂದರೆ ಅದು ಮನುಷ್ಯನ ಲಿಖಿತ ರೂಪ ಆಗಿರುತ್ತಲ್ಲ, ಅದರಲ್ಲಿ ವೈಭವೀಕರಿಸಿ ಬರೆದಿರ್ಬೋದು, ಸ್ವಲ್ಪ ಏನೋ ಸುಳ್ಳನ್ನು ಸೇರಿಸಿ ಬರೆದಿರ್ಬೋದು, ಹಂಗೆಲ್ಲ ಹೇಳ್ತಾರೆ ಸರ್. ಯಾಕಂದರೆ ಈಗ ಅಶೋಕನ ಬಗ್ಗೆ ನಾವು ನೋಡ್ಲಿಕ್ಕೆತ್ತೀವಿ ಇವತ್ತು. ಅಶೋಕನ ಬಗ್ಗೆ ನೋಡ್ತಕ್ಕಂಥ ಸಂದರ್ಭದಲ್ಲಿ ಬೌದ್ಧ ಸಾಹಿತ್ಯದಲ್ಲಿ ಬರ್ತಕ್ಕಂಥ ದೀಪವಂಶ ಮತ್ತು ಮಹಾವಂಶ, ಈ ಮಹಾವಂಶ ಕೃತಿಯಲ್ಲಿ ಅಶೋಕನ ಹೆಸರು ಉಲ್ಲೇಖ ಇದೆ, ಆಲ್ರೆಡಿ ಇದೆ. ಅಲ್ಲಿ ದೇವನಾಮಪ್ರಿಯ ಅಶೋಕ, ದೇವನಾಮಪೇಶ ಅಶೋಕಸ ಅಂತ ಅಲ್ಲಿ ಉಲ್ಲೇಖ ಇದೆ. ಬಟ್ ಅದನ್ನು ಇತಿಹಾಸಕಾರರು ಒಪ್ಪಲ್ಲ. ಯಾಕಂದರೆ ಲಿಟ್ರೇಚರ್ ಬರೆದಾರವರು, ಬೌದ್ಧಿಸ್ಟು ಲಿಟ್ರೇಚರ್ ಬರೆದಿದ್ದಾರೆ, ಅವರು ಏನಾದರೂ ಬರೆದಿರ್ಬೋದು, ಅವ್ರಿಗೆ ಬರವಣಿಗೆ ಸಿಕ್ಕಿತ್ತು, ಉತ್ಪ್ರೇಕ್ಷಣೋ ಅಥವಾ ಏನೋ ಬರೆದಿರ್ಬೋದು, ಕಲ್ಪಿತ ಇರ್ಬೋದು. ಹಂಗಾಗಿನೇ ಅವ್ರು ಅದನ್ನು ಒಪ್ಪಲ್ಲ ಸರ್, ಒಪ್ಪಲ್ಲ. ಅದು ಹಂಗೆ ಒಂದು ವಿಮರ್ಶಾತ್ಮಕವಾಗಿ ಹಂಗೆ ಉಳಿದು ಬಿಡುತ್ತೆ. ನಂತರದ ದಿನಮಾನಗಳಲ್ಲಿ ಏನಾಗುತ್ತಾ, ಈ ಒಂದು ಹಂಗೆ ಶೋಧನೆಗಳು ನಡೀತಾ ಹೋಗ್ತವೆ. ನಡೆದಂಥ ಸಂದರ್ಭದಲ್ಲಿ ಒಂದು ಕಡೆ ಅದು ಸಿಗುತ್ತಾ, ಒಂದು ಕಡೆ ಕೋಟೆ ಕೊತ್ತಲಲ್ಲಿ ಶಾಸನ ಸಿಕ್ಕು, ದೇವಸ್ಥಾನಗಳು ಸಿಕ್ಕು. ಆಗಿದಂಗೆಲ್ಲ ಈ ಎಕ್ಸಾಂಪಲ್ ಆಗಿತ್ತ ಅಂದರೆ ಈ ಉತ್ಖನನ ಅಂತ ಬರುತ್ತೆ ಸರ್ ಇತಿಹಾಸದಲ್ಲಿ. ಉತ್ಖನನ ಅಂದರೆ ಅದೊಂದು ವೈಜ್ಞಾನಿಕವಾದಂಥ ಆಗಿತ್ತ ಸರ್. ಅಂಥದ್ದು ಮಾಡಿದಲ್ಲಿ ಲುಂಬಿನಿ ಅನ್ನುವ ಸ್ಥಳದಲ್ಲಿ ಬೌದ್ಧ ಧರ್ಮದ ಸ್ಥಾಪಕನಾದ ಬುದ್ಧನ ಒಂದು ಜನ್ಮಸ್ಥಳದ ಬಗ್ಗೆ ಒಂದು ಸ್ತಂಭ ಶಾಸನನೇ ಸಿಗುತ್ತಾ, ಲುಂಬಿನಿ ವನ ಅಲ್ಲೇ ಇದೆ ಸರ್. ಅದರಲ್ಲಿ ಸ್ತಂಭ ಶಾಸನ ಅದೊಂದು. ಹಿಂಗೆ ಅವ್ರು ಏನೇನು ಒಂದು ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಬ್ರಿಟಿಷರು. ಒಂದೊಂದೇ ವಂಶಗಳು ಹೊರಬರ್ತಾ ಹೋಗ್ತಾವೆ ಸರ್. ಈ
ಅಶೋಕನ ಬರೋದಾಯ್ತು ಅಂದ್ರೆ ಸರ್, ಹಾಂ ಸರ್. ಈಗ ನಾವಿಲ್ಲಿ ಅಶೋಕನ ಶಾಸನಕ್ಕೆ ಬಂದಿದ್ದೀವಿ. Yes. ಅಶೋಕನ ಶಾಸನ ನೋಡೋಕೆ ಮೊದಲು ಹೂ ಇಸ್ ಅಶೋಕ ಅಂಡ್ ವೈ ವಿ ರಿಮೆಂಬರ್ ಹಿಮ್? ಎಸ್ ಅದನ್ನು ಅವಶ್ಯವಾಗಿ ನೋಡ್ಬೇಕಾಗುತ್ತೆ ಸರ್. ನಾವು ಇವತ್ತು ಭಾರತದ ಇತಿಹಾಸದಲ್ಲಿ ಏನೊಂದು 3 ಸ್ತರಗಳಲ್ಲಿ ಭಾರತ ಇತಿಹಾಸವನ್ನು ವಿಂಗಡಣೆ ಮಾಡ್ತೀವಿ ಸರ್. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಕಾಲೀನ ಭಾರತ ಇತಿಹಾಸ, ಆಧುನಿಕ ಭಾರತ ಇತಿಹಾಸ ಅಂತ. ಪ್ರಾಚೀನ ಭಾರತದ ಇತಿಹಾಸವನ್ನು ನಾವು ತಿರುಗಿ ನೋಡಿದಾಗ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಮುಖ್ಯವಾಗಿ ಕಾಣಿಸೋರೆ ನಮಗೆ ಮೌರ್ಯರು. ಮೌರ್ಯರು ಏಳಿಗೆಗೆ ಬರಲಿಕ್ಕಿಂತ ಮುಂಚೆ ನಮ್ಮಲ್ಲಿ ಮಹಾಜನಪದಗಳು ಅಂತ ಇದ್ವು ಸರ್. ಉತ್ತರ ಭಾರತದ ಒಂದು ಗಂಗಾ ನದಿಯ ಬಯಲಿನಲ್ಲಿ ಅಲ್ಲೆಲ್ಲೆಲ್ಲಿ ಜನಪದಗಳಂತ ಉಟ್ಕೊಂಡಿದ್ವು ರಾಜಮನೆತನಗಳೆಲ್ಲ. ಅವನ್ನ ಸ್ವಲ್ಪ ಒಟ್ಟುಗೂಡಿಸಿ ಈ ನಂದರು ಆಳ್ವಿಕೆ ಮಾಡ್ತಿರ್ತಾರೆ. ಮೊದಲು ನಾಗರು ಬರ್ತಾರೆ, ಆಮೇಲೆ ಕಾಲೋಶಾಖ ಅವರೆಲ್ಲ ಬರ್ತಾರೆ. ಬಂದಾದಮೇಲೆ ನಂದರು ಅದನ್ನು ಹಿಡಿತಾರೆ ಸರ್. ಆ ನಂದರು ಎಲ್ಲವನ್ನು ಒಟ್ಟಿಗೂಡಿಸಿ ಆಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಏನೋ ಐತಿಹಾಸಿಕ ಘಟನೆ ನಡೆದೋಗುತ್ತೆ ಸರ್. ಆ ಕಾಲಕ್ಕೇ ಈ ಚಾಣಕ್ಯ ಅನ್ನುವ ಈ ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಎನ್ನುವ ಋಷಿ ಏನಿದಾನೆ ಅವತ್ತಿನ ಒಂದು ನಂದರ ಆಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಂದರು ಅವನನ್ನು ವಿಪರೀತವಾಗಿ ಅವಮಾನ ಮಾಡಿಬಿಡ್ತಾರೆ. ಅಂದಿಗೆ ಶಪಥಗೈದಂಥ ಚಾಣಕ್ಯ ಮಹರ್ಷಿ ಏನು ಮಾಡ್ತಾನೆ, ನಿಮ್ಮನ್ನು ನಾಶ ಮಾಡದೆ ನನ್ನ ಜಡೆಯನ್ನು ಕಟ್ಟಲಾರೆ ಅಂತ ಶಪಥ ಮಾಡಿ ಬಂದು ವಾಪಸ್ ಬರ್ತಕ್ಕಂಥ ಸಮಯದಲ್ಲಿ ಚಂದ್ರಗುಪ್ತ ಎನ್ನುವ ಒಂದು ಬಾಲಕ ಅವನಿಗೆ ಸಿಗ್ತಾನೆ ಸರ್. ಚಂದ್ರಗುಪ್ತ ಮೌರ್ಯ. ಆ ಬಾಲಕ ಒಂದು ವಿಶಿಷ್ಟ ರೀತಿಯಲ್ಲಿ ಆಟವನ್ನು ಆಡುತ್ತಿರುವಾಗ ಆತನನ್ನು ಗಮನಿಸಿದ ಚಾಣಕ್ಯ ಏನು ಮಾಡ್ತಾನೆ, ಇವನಲ್ಲಿ ಒಂದು ಅಭ್ಯುದಯವಾದ ಸಾಮರ್ಥ್ಯ ಇದೆ, ಇವನನ್ನು ನಾನು ರೂಪಿಸಿ ರಾಜನನ್ನಾಗಿ ಮಾಡ್ಬೇಕಂತೇಳಿ ಅವನನ್ನು ಕರೆದುಕೊಂಡೋಗಿ ಅವನಿಗೆ ವಿದ್ಯೆ ಎಲ್ಲ ಕೌಶಲ್ಯಗಳನ್ನು ಕಲಿಸಿ ಚಿಕ್ಕದಾಗಿ ಒಂದು ಸೈನ್ಯವನ್ನು ಕಟ್ಟಿಕೊಂಡು ಅವನು ಅವ್ರಿವ್ರ ಜೊತೆ ಸೆಣಸಾಡ್ತಾ ಬೆಳೆದು ನಂದರನ್ನು ಒಂದು ದಿನ ನಂದರ ಜೊತೆಯಲ್ಲಿ ನೇರವಾಗಿ ಹೋರಾಡಿ ನಂದರನ್ನು ನಾಶ ಮಾಡ್ತಾರೆ ಸರ್. ನಂದರನ್ನು ನಾಶ ಮಾಡಿ ವಿಷ್ಣುಗುಪ್ತ, ಕೌಟಿಲ್ಯ ಅಥವಾ ಚಾಣಕ್ಯನ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಆಗುತ್ತೆ. ಅದೊಂದು ಅಮೋಘ ಕ್ಷಣ ನಮ್ಮ ಭಾರತಕ್ಕೆ. ಯಾಕಂದರೆ ಅಖಂಡ ಭಾರತವನ್ನು ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿದಂಥ ಒಂದು ಶ್ರೇಯಸ್ಸು ಕೀರ್ತಿ ಮೌರ್ಯರಿಗೆ ಸಲ್ಲುತ್ತೆ ಸರ್. ಇಡೀ ಅಖಂಡ ಭಾರತವನ್ನು ಆಳಿರೋರು ಮೊದಲನೇರು ಮೌರ್ಯರೇ ಸರ್ ಇತಿಹಾಸ ಪುಟದಲ್ಲಿ. ಅನ್ಡಿವೈಡೆಡ್ ಇಂಡಿಯಾ. ಎಸ್ ಇವತ್ತಿನ ಏನು ಅವತ್ತಿಗೆ ಗಾಂಧಾರ ಅಂತ ಕರಿತಿದ್ರು, ಅಂದರೆ ಇವತ್ತಿನ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ನೇಪಾಳ, ಮಯನ್ಮಾರ್ ಮತ್ತು ಬಾಂಗ್ಲಾ ಈ ಎಲ್ಲ ದೇಶಗಳನ್ನು ಸೇರಿಸಿ ಒಳಗೊಂಡಂಥ ಏನು ಅಖಂಡ ಭಾರತವಿತ್ತು ಇದನ್ನು ಏಕಚಕ್ರಾಧಿಪತ್ಯಕ್ಕೆ ಒಳಪಡಿಸಿದ ಕೀರ್ತಿ ಯಾರಿಗೆ ಸಲ್ಲತ್ತಂದರೆ ಮೌರ್ಯರಿಗೆ ಸಲ್ಲತ್ತೆ. ಅಂಥ ಒಂದು ಬೃಹತ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಆಗ್ತಾನೆ ಚಾಣಕ್ಯ ಎನ್ನುವ ಒಬ್ಬ ಪ್ರಧಾನಮಂತ್ರಿ, ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ. ಅಂಥ ಒಂದು ಸಂದರ್ಭದಲ್ಲಿ ಚಂದ್ರಗುಪ್ತ ಮೌರ್ಯ ಗ್ರೀಕಿನ ರಾಯಭಾರಿಯನ್ನು ಸೋಲಿಸಿ ಹೆಲನ್ ಎನ್ನುವ ಒಬ್ಬ ಮಹಿಳೆಯನ್ನು ಮದುವೆ ಆಗ್ತಾನೆ. ಚಂದ್ರಗುಪ್ತ ಮೌರ್ಯ ಗ್ರೀಕರ ಜೊತೆ ಸಂಬಂಧ ಇದೆ ಸರ್ ಮೌರ್ಯರದು. ಎಸ್ ಯಾಕಂದರೆ ಗ್ರೀಕರ ರಾಯಭಾರಿ ಆದಂಥ ಅಲೆಕ್ಸಾಂಡರ್ನ ಜೊತೆಯಲ್ಲಿ ಬಂದಂಥ ಸೆಲ್ಯೂಕಸ್, ಗ್ರೀಕ್ ರಾಯಭಾರಿ ವಾಯು ಭಾರತವನ್ನು ನೋಡ್ಕೊತಿರ್ತಾನೆ ಸರ್. ಇವತ್ತಿನ ಏನು ಪಾಕಿಸ್ತಾನ, ಅಫ್ಘಾನಿಸ್ತಾನ ಭಾಗ ಏನಿದೆ ವಾಯು ಭಾರತ, ಆ ಭಾಗವನ್ನು ಅವನು ಆಡಳಿತ ಮಾಡ್ತಿರ್ತಾನೆ. ಯಾರು? ಅಲೆಕ್ಸಾಂಡರ್ನ ರಾಯಭಾರಿಯಾಗಿ ಸೆಲ್ಯೂಕಸ್. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಚಂದ್ರಗುಪ್ತ ಮೌರ್ಯ ಇಲ್ಲಿ ಪಾಟಲಿಪುತ್ರವನ್ನು ಆಕ್ಯುಪೈ ಮಾಡಿ ಇಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ನಂತರ ಸೀದಾ ಸೆಲ್ಯೂಕಸ್ನೊಂದಿಗೆ ಯುದ್ಧಕ್ಕೆ ಇಳ್ತಾನೆ ಸರ್. ಸೆಲ್ಯೂಕಸ್ನೊಂದಿಗೆ ಯುದ್ಧಕ್ಕೆ ಇಳಿದಾಗ ಗ್ರೀಕ್ಸ್ ಜೊತೆ ವಾರ ಆಗಿಬಿಡುತ್ತೆ ಸರ್ ಅವರಿಗೆ. ಗ್ರೀಕ್ಸ್ ಜೊತೆ ವಾರ ಆದಾಗ ಅದರಲ್ಲಿ ಸೆಲ್ಯೂಕಸ್ ಸೋಲ್ತಾನೆ ಸರ್. ಸೆಲ್ಯೂಕಸ್ ಸೋತಾಗ ಒಂದು ಒಪ್ಪಂದದ ಇದ್ರ ಮುಖಾಂತರ ಈ ತನ್ನ ಮಗಳಾದ ಹೆಲನನ್ನು ಚಂದ್ರಗುಪ್ತ ಮೌರ್ಯನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸರ್. ಅದಕ್ಕೆ ಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ 500 ಯುದ್ಧ ತರಬೇತಿಗಳನ್ನು ಪಡೆದಂಥ ಆನೆಗಳನ್ನು ಸೆಲ್ಯೂಕಸ್ನಿಗೆ ಉಡುಗೊರೆಯಾಗಿ ಕೊಡ್ತಾನೆ ಸರ್. ಒಳ್ಳೆ ಮಾವನಿಗೆ ಉಡುಗೊರೆಯಾಗಿ ಕೊಡ್ತಾನೆ. ಯಾಕಂದರೆ ಪುರಾತನ ವೈರಿಗಳಾಗಿದ್ದವರು ಒಂದು ಸ್ನೇಹ ಸಂಬಂಧವನ್ನು ಬೆಳೆಸುವುದರ ಮೂಲಕ ಅವರು ಸಂಬಂಧಿಗಳಾಗಿಬಿಡ್ತಾರೆ ಸರ್. ಸಂಬಂಧಿಗಳಾದಂಥ ಸಂದರ್ಭದಲ್ಲಿ ಯುದ್ಧಾನೆಗಳನ್ನು ಈ ಚಂದ್ರಗುಪ್ತ ಮೌರ್ಯನಿಗೆ ನೀಡಿದಂಥ ಸೆಲ್ಯೂಕಸ್ಸಿಗೆ ನೀಡಿದಂಥ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾನೆ, ಹೆಲನನ್ನು ಮದುವೆಯಾಗಿ ಅರಮನೆ ಕರ್ಕೊಂಬರ್ತಾನೆ ಸರ್. ಅಲ್ಲಿಂದ ಬೆಳೆದಂಥ ಏನು ಒಂದು ಮುಂದಿನ ಭಾಗದಲ್ಲಿ ಅವನ ಮಗನಾದಂಥ ಬಿಂದುಸಾರ ಆಳ್ವಿಕೆಗೆ ಬರ್ತಾನೆ. ಚಂದ್ರಗುಪ್ತ ಮೌರ್ಯನ ಮಗ ಬಿಂದುಸಾರ, ಬಿಂಬಸಾರ ಅಲ್ಲ, ಬಿಂದುಸಾರ. ಬಿಂಬಸಾರ ಅನ್ನೋನು ಅಜಾತಶತ್ರುವಿನ ಮಗ ಸರ್. ಬಟ್ ಈ ನಾವು ಹೇಳ್ತಾ ಇರೋದು ಬಿಂದುಸಾರ. ಇವನನ್ನು ಶತ್ರುಘಾತಕ ಅಂತ ಕರೀತಾರೆ ಸರ್. ಬಿಂದುಸಾರನನ್ನು ಶತ್ರುಘಾತಕ ಅಂತ ಕರೀತಾರೆ. ಎಂಥ ವಿಶೇಷ ವ್ಯಕ್ತಿ ಅಂದರೆ ಇವನಿಗೆ ಮಾಡ್ಲಿಕ್ಕೆ ಬೇರೆ ಏನೂ ಇರಲ್ಲ ಸರ್. ಇವನಿಗೆ ಆರಾಮಾಗಿರ್ತಾನೆ.
ಇವನಿಗೆ 16 ಜನ ಹೆಂಡತಿಯರು 101 ಜನ ಮಕ್ಕಳಿದ್ರು ಅಂತ ಇತಿಹಾಸದಲ್ಲಿ ಬರೆದಿದ್ದಾರೆ. ಎಸ್, ಬಿಂದುಸಾರನಿಗೆ ಅದು ಇತಿಹಾಸದಲ್ಲಿ ಇರ್ತಕ್ಕಂಥ ದಾಖಲೆ ಸರ್ ಅದು. ಹಾಂ, ಕತೆ ಅಲ್ಲ. ಎಸ್ 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 ಎಸ್, ದಾಖಲೆ ಇದೆ ಇದಕ್ಕೆ. 16 ಜನ ಹೆಂಡತಿಯರು 101 ಜನ ಮಕ್ಕಳು ಬಿಂದುಸಾರನಿಗೆ ಇದ್ದರು ಅನ್ನುವಂಥದ್ದು. ಅದರಲ್ಲಿ ಸುಭದ್ರಾಂಗಿ ಎನ್ನುವಂಥ ಹೆಂಡತಿಯ ಮಗನೇ ಅಶೋಕ ಅನ್ನುವಂಥದ್ದು. ಯಾಕಂದರೆ ಸುಭದ್ರಾಂಗಿನ ಅಷ್ಟಾಗಿ ಸೇರ್ತಿರ್ಲಿಲ್ಲ ಬಿಂದುಸಾರ, ಅವಳನ್ನ ಭಾಳ ಪೀಡಿಸ್ತಿದ್ದ ಅಂತನೂ. ಅಶೋಕ ಹುಟ್ಟಿದ ಮೇಲೆ ಅವಳನ್ನ ಭಾಳ ಪ್ರೀತಿಯಿಂದ ನೋಡಿಕೊಂಡ ಅಂತ. ಹಂಗಾಗಿನೇ ತಾಯಿ ಆ ಮಗುವಿಗೆ ಅಶೋಕ ಅಂತೇಳಿ ಹೆಸರಿಡ್ತಾಳ. ಅಶೋಕ ಅಂದರೆ ದುಃಖ ಇಲ್ಲದವನು ಅಂತ ಅರ್ಥ ಸರ್. ಅಶೋಕ ಎಂದರೆ ದುಃಖ ಇಲ್ಲದೆ ಇರತಕ್ಕಂಥವನು. ಎಸ್, ದುಃಖ ಇಲ್ಲದಾತ ಅಂತ ಅರ್ಥ. ಹಂಗಾಗಿ ಆತನಿಗೆ ಅಶೋಕ ಅಂತ ಹೆಸರಿಟ್ರು ಅನ್ನುವಂಥದ್ದು ನಾವು ನೋಡ್ತೀವಿ ಇತಿಹಾಸದಲ್ಲಿ. ಯಾಕೆಂದ್ರೆ ತಾನು ತುಂಬ ನೋವು ಅನುಭವಿಸ್ತಾ ಇದ್ಲು. ಇವನು ಹುಟ್ಟಿದ ಮೇಲೆ ನನ್ನ ನೋವೆಲ್ಲ ಕಳೆದೋಯ್ತು. ಹಂಗಾಗಿ ಇವನಿಂದ ಶೋಕ ಕಳೆದೋದಕ್ಕೆ ಅಶೋಕ ಅಂತ ಆತನಿಗೆ ಹೆಸರಿಟ್ರು ಅಂತೇಳಿ ಇತಿಹಾಸದಲ್ಲಿ ನಾವು ನೋಡ್ತೀವಿ ಸರ್. ಹಾಂ, ಹಂಗೆ ಇನ್ನೊಂದು ಬಿಂದುಸಾರನ ಹಿರಿಮೆ ಏನಂತ ಹೇಳಿದ್ರೆ, ಬಿಂದುಸಾರನ ವಿಶೇಷ ಏನಂದರೆ ಅತ್ಯಂತ ದೊಡ್ಡ ರಾಜನ ಮಗ, ಅತ್ಯಂತ ದೊಡ್ಡ ರಾಜ ತಂದೆ. ಇದು ಬಿಂದುಸಾರನ ಹಿರಿಮೆ ಸರ್. ಇದು ಡಿಗ್ನಿಟಿ ಆಫ್ ಬಿಂದುಸಾರ. ಬಿಂದುಸಾರ ಸ್ವಂತ ಏನು ಮಾಡಿಲ್ಲ ಅಂದರೂ ಸಹ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ ಚಂದ್ರಗುಪ್ತನ ಮಗ. ಆತನನ್ನು ಮೀರಿಸಿ ಬೆಳೆದಂಥ ಅಶೋಕನ ತಂದೆ. ಇದೇ ಆತನ ಡಿಗ್ನಿಟಿ ಸರ್. ಚಂದ್ರಗುಪ್ತ ದೊಡ್ಡ ವ್ಯಕ್ತಿಯ ಮಗ ಬಿಂದುಸಾರ, ದೊಡ್ಡ ವ್ಯಕ್ತಿಯ ತಂದೆ ಬಿಂದುಸಾರ. ಎರಡೂ ಟೈಟಲ್ಗಳನ್ನು ಧರಿಸ್ತಕ್ಕಂಥವನು ಏನು ಮಾಡಿದೆ ಎರಡು ಟೈಟಲ್ಗಳನ್ನು ಧರಿಸ್ತಕ್ಕಂಥವ್ನು, ಬಿರುದನ್ನು ಹೊಂದಿದಂಗೆ ಹೊಂದತಕ್ಕಂಥವನು ಬಿಂದುಸಾರ ಸರ್ ಇತಿಹಾಸ ಪುಟದಲ್ಲಿ ನಾವು ನೋಡೋದಾದರೆ. ನಂತರದಲ್ಲಿ ಮತ್ತೆ ಮುಂದಕ್ಕೆ ನೋಡ್ತಾ ಬಂದರೆ ಅಶೋಕನ ಬೆಳವಣಿಗೆ ಆರಂಭ ಆಗುತ್ತೆ ಸರ್. ಯಾವ ಎರಾದವನು ಅಶೋಕ ಸರ್? ಯಾವ ಶತಮಾನ, ಯಾವ ಕಾಲಮಾನ? ಅಶೋಕ ಈ 4ನೇ ಶತಮಾನದಲ್ಲಿ ಅಶೋಕ ಇರ್ತಾನೆ ಸರ್. ಸರ್, ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ. ಕ್ರಿಸ್ತಪೂರ್ವ 3ನೇ ಶತಮಾನ ಸರ್. ಅಂದರೆ ಕ್ರಿಸ್ತಪೂರ್ವ 273ರಿಂದ 232ರವರೆಗೆ ಅಶೋಕನ ಆಳ್ವಿಕೆ ಬರುತ್ತೆ ಇತಿಹಾಸ ಪುಟದಲ್ಲಿ. 273ರಿಂದ 232 ಏನು ಕ್ರಿಸ್ತಪೂರ್ವ ಇತಿಹಾಸದಲ್ಲಿ ಬರ್ತಕ್ಕಂಥ ಒಂದು ಪುಟದಲ್ಲಿ ಅವನ ಪಟ್ಟಾಭಿಷೇಕ 269ರಲ್ಲಿ ಅವ್ನ ಪಟ್ಟಾಭಿಷೇಕ ಆಗುತ್ತೆ ಸರ್. ಅಲ್ಲಿ 5 ವರ್ಷ ಗ್ಯಾಪ್ ಆಗಿಬಿಡುತ್ತೆ. 5 ವರ್ಷ ಗ್ಯಾಪ್ ಆಗಿರೋ ಬಗ್ಗೆ ಸಾಕಷ್ಟು ಒಂದು ಊಹಾಪೋಹಗಳು ಇನ್ನೂ ಇದ್ದಾವೆ ಅಶೋಕನ ಬಗ್ಗೆ. ಯಾಕಂದರೆ 101 ಜನ ಮಕ್ಕಳಿದ್ರು ಬಿಂದುಸಾರನಿಗೆ, ಅದರಲ್ಲಿ ಅಶೋಕ ಕೂಡ ಒಬ್ಬ. ಅವನು ಅಲ್ಲ. ಹಂಗಾಗಿ ಅಶೋಕ ತನ್ನ ಸೋದರನ್ನೆಲ್ಲ ನಿರ್ನಾಮ ಮಾಡಲಿಕ್ಕೆ ಅಷ್ಟು ಟೈಮ್ ತೊಗೊಂಡ ಅಂತ ಒಂದು ಕಡೆ ಹೇಳ್ತಾರೆ. ಇನ್ನೂ ಕೆಲವೊಬ್ಬ ಇತಿಹಾಸಕಾರ ಅದನ್ನು ಒಪ್ಪಲ್ಲ. ಹಂಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಶೋಕ ತನ್ನ ಒಂದು ಶಾಸನದಲ್ಲಿ ಸಹೋದರರ ಒಂದು ಯೋಗಕ್ಷೇಮಕ್ಕಾಗಿ ಮನೆಗಳನ್ನು ಕಟ್ಟಿಸಿ ಅವರಿಗೆ ಮೇಂಟೆನೆನ್ಸಿಗೆ ಕೆಲವೊಂದಿಷ್ಟು ಜಾಗನ ಬಿಟ್ಟಂಥ ಉಲ್ಲೇಖವನ್ನು ಬರೆಸಿದಾನ. ಶಾಸನಗಳಲ್ಲಿ ಉಲ್ಲೇಖ ಇದೆ. ಅಂಥವನು ಸೋದರನ ಹೆಂಗೆ ನಿರ್ನಾಮ ಮಾಡ್ತಾನ? ಸಾಧ್ಯ ಇಲ್ಲ, ಅದು ಸುಳ್ಳಂತ ಕೆಲವು ಇತಿಹಾಸಕಾರರು ಹೇಳಿದರೆ, ಇನ್ನೂ ಕೆಲವು ಇತಿಹಾಸಕಾರರು ಇಲ್ಲ, ವೈದ್ಯಕೀಯ ಒಂದು ಸಂಪ್ರದಾಯದ ಪ್ರಕಾರ ಪಟ್ಟಾಭಿಷೇಕ್ತನಾಗುವಂಥ ವ್ಯಕ್ತಿಗೆ 25 ವರ್ಷ ಪೂರ್ಣವಾಗಿರಬೇಕು, ಆಮೇಲೆ ಪಟ್ಟಾಭಿಷೇಕ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇನ್ನೂ ಕೆಲವರು ಹೇಳ್ತಾರೆ ಸರ್. ವೈದಿಕ ಸಂಪ್ರದಾಯದ ಪ್ರಕಾರ ಈ ಇತಿಹಾಸದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳಿದು. ಅಂದರೆ 5 ವರ್ಷ ಯಾಕೆ ಲೇಟ್ ಆಯಿತು ಅನ್ನೋದನ್ನು ತೋರಿಸ್ಲಿಕ್ಕೆ, 5 ವರ್ಷ ಟೈಮ್ ಗ್ಯಾಪ್ ಯಾಕಾಯಿತು ಅಂತ ಅಂಥ ಒಂದು ಚರ್ಚಾಸ್ಪದ ಈಗಲೂ ಇದಾವೆ ಸರ್ ಅವು. ಆತನ ಜೀವನದ ಬಗ್ಗೆ ಅದನ್ನು ಹಂಗೂ ಹೇಳ್ತಾರೆ, ಹಿಂಗೂ ಹೇಳ್ತಾರೆ. ಕನ್ಕ್ಲೂಷನ್ ಇಲ್ಲ ಅದಕ್ಕೆ. ಬಟ್ ಮೊದಲು ಏನಿತ್ತಂದರೆ, ಈಗ ಅಶೋಕನ ಒಂದು ಹಿನ್ನೆಲೆ ನೋಡೋಣ. ಅಶೋಕ ಬೆಳೀತಾ ತಕ್ಷಶಿಲೆಯಲ್ಲಿ ಒಂದು ರಾಜ್ಯಪಾಲನಾಗಿ ಕಾರ್ಯನಿರ್ವಹಿಸ್ತಿರ್ತಾನೆ ಅಶೋಕ. ಡೈರೆಕ್ಟ್ ರಾಜ ಅಲ್ಲ, ಯುವರಾಜನೇ ಸರ್ ಅವನು. ಮೊದಲು ತಕ್ಷಶಿಲೆಗೆ ಅವನ್ನ ಒಂದು ಯುವರಾಜನನ್ನಾಗಿ ನೇಮಕ ಮಾಡಿರ್ತಾರೆ. ಆಮೇಲೆ ರಾಧಾಗುಪ್ತ ಅಂತೇಳಿ ಬಿಂದುಸಾರನ ಪ್ರಧಾನಮಂತ್ರಿ ಇದ್ದಾನೆ ಸರ್. ಈತನನ್ನೇ ಅಶೋಕನ ರಾಜಕೀಯ ಗುರು ಅಂತ ಕರೀತಾರೆ, ರಾಧಾಗುಪ್ತ. ಈ ರಾಧಾಗುಪ್ತ ಏನು ಮಾಡ್ತಾನೆ, ಮೊದಲೇ ಪ್ಲಾನ್ ಮಾಡಿ, ಅಶೋಕ ಅತ್ಯಂತ ಸಮರ್ಥವಾಗಿರ್ತಾನೆ ಸರ್. ಅತ್ಯಂತ ಸಮರ್ಥವಾಗಿರೋ ಅಶೋಕನಿಗೆ ಉಳಿದ ಎಲ್ಲ ಮಕ್ಕಳಿಗೇನೂ ಇವನು ಅತ್ಯಂತ ಧೈರ್ಯಶಾಲಿ ಮತ್ತು ಸಮರ್ಥನಾಗಿದ್ದಾನ. ಇವನ್ನೇ ಮೌರ್ಯ ಸಾಮ್ರಾಜ್ಯದ ಮುಂದನ ರೂವಾರಿಯನ್ನಾಗಿ ಮಾಡಬೇಕು ಅನ್ನೋದು ರಾಧಾಗುಪ್ತ ಎನ್ನುವ ಮಂತ್ರಿಗೆ ಗೊತ್ತಿರುತ್ತೆ. ಹಂಗಾಗಿನೇ ಪ್ಲಾನ್ಡ್ ಆಗಿ ರಾಧಾಗುಪ್ತ ಏನು ಮಾಡ್ತಾನೆ, ಅಶೋಕನನ್ನು ಪಟ್ಟಾಧಿಕಾರಕ್ಕೆ ತಂದುಬಿಡ್ತಾನೆ ಸರ್ ಇಮಿಡಿಯೇಟಾಗಿ. ಅಶೋಕ ಪಟ್ಟಾಧಿಕಾರವನ್ನು ಸ್ವೀಕಾರ ಮಾಡ್ತಾನೆ. ಅಶೋಕನ ಪಟ್ಟಾಭಿಷೇಕ ಕ್ರಿಸ್ತಪೂರ್ವ 269. ಇವತ್ತಿಗೆ
2300 ವರ್ಷಗಳ ಹಿಂದೆ ಹಿಂದೆ ಸರ್ ಅಶೋಕನ ಪಟ್ಟಾಭಿಷೇಕ ಆಯ್ತು ಅಂದರೆ ಅಶೋಕನ ಆಡಳಿತದ ಕಾಲ ಇದು. ಆಮೇಲೆ ಏನು ಅಷ್ಟು ಜಲ್ದಿ ಸ್ಪೀಡಾಗಿ ಅವನು ಅಶೋಕನನ್ನು ರಾಜನನ್ನೇ ಘೋಷಣೆ ಮಾಡಿಬಿಡ್ತಾರೆ. ರಾಧಾಗುಪ್ತ ಮಾಡಿಬಿಡ್ತಾನೆ. ರಾಜನನ್ನಾಗಿ ಘೋಷಣೆ ಮಾಡಿದ ಮೇಲೆ ಅಸೀಮ ಅಂತ ಒಬ್ಬ ಬ್ರದರ್ ಇರ್ತಾನೆ ಅವನಿಗೆ. ಅವನನ್ನು ರಾಜ್ಯಪಾಲನನ್ನಾಗಿ ತನ್ನ ಜೊತೆಯಲ್ಲಿ ಇಟ್ಕೊತಾನೆ. ಉಳಿದವರು ಏನಾದರೂ ಅನ್ನೋ ಬಗ್ಗೆ ಉಲ್ಲೇಖಗಳು ಸಿಗಲ್ಲ ನಮಗೆ. ಆಮೇಲೆ ಅಲ್ಲಿಂದ 8 ವರ್ಷದವರೆಗೆ ಮತ್ತೆ ಗ್ಯಾಪ್ ಇದೆ ಸರ್ ಅಶೋಕನ ಹಿಸ್ಟ್ರಿಯಲ್ಲಿ. 8 ವರ್ಷದೊಳಗೆ ಮತ್ತೆ ಗ್ಯಾಪ್. ಆಮೇಲೆ ಕ್ರಿಸ್ತಪೂರ್ವ 261ಕ್ಕೆ ಬರುತ್ತೆ ಸರ್. ಮುಖ್ಯವಾದ ಕಾಲಘಟ್ಟ ಇತಿಹಾಸದಲ್ಲಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಕ್ರಿಸ್ತಪೂರ್ವ 261 ಈ ಅಶೋಕನ ಕಾಲದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾಲಘಟ್ಟ ಆಗಿಬರುತ್ತೆ ಸರ್. ಯಾಕಂತೇಳಿದ್ರೆ ಕ್ರಿಸ್ತಪೂರ್ವ 261ರಲ್ಲಿ ಭಾರತ ಒಂದು ಅತ್ಯಂತ ಘನಘೋರ ಕದನವನ್ನು ನೋಡುತ್ತೆ ಸರ್. ಅವಾಗ ಇಡೀ ಅಖಂಡ ಭಾರತವನ್ನು ವ್ಯಾಪಿಸಿಕೊಂಡಂಥ ಮೌರ್ಯ ಸಾಮ್ರಾಜ್ಯಕ್ಕೆ ತಮ್ಮ ಒಂದು ರಾಜಧಾನಿಯಿಂದ ಸ್ವಲ್ಪವೇ ದೂರದಲ್ಲಿರ್ತಕ್ಕಂಥ ಪಾಟಲಿಪುತ್ರದಿಂದ ಸ್ವಲ್ಪ ದೂರದಲ್ಲಿರ್ತಕ್ಕಂಥ ಕಳಿಂಗ ಎನ್ನುವ ಪ್ರದೇಶ ಒಂದು ಉಳಿದುಬಿಟ್ಟಿರುತ್ತೆ ಸರ್. ಅದು ಚಪ್ಪಲಿಯಲ್ಲಿರ್ತಕ್ಕಂಥ ಹರಳಿನ ಹಾಗೆ ಅವ್ರಿಗೆ ಒತ್ತುತ್ತಿರುತ್ತದೆ. ಅದು ಒಂದೇ ಉಳಿದದ್ದೆಲ್ಲ ಅವರ ಕಾಲಡಿ ಇರುತ್ತೆ. ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ರಾಜ್ಯ ಆಳ್ವಿಕೆಯಲ್ಲಿರುತ್ತೆ. ಅಲ್ಲಿ ಕಾರವೇಲ ಮನೆತನದ ಶುದ್ಧೋಧನ ಅನ್ನೋ ಒಬ್ಬ ರಾಜ ಆಳ್ವಿಕೆ ಮಾಡ್ತಿದ್ದಂತಲೂ ಹೇಳ್ತಾರೆ. ಕೆಲವು ಕಡೆ ಕಾರವೇಲನೇ ರಾಜ ಅಂತಲೂ ಹೇಳಿದ್ದಾರೆ ಸರ್ ಇತಿಹಾಸದಲ್ಲಿ. ಅಂಥ ಸಂದರ್ಭದಲ್ಲಿ ಹೆಂಗಾದರೂ ಮಾಡಿ ಆ ಕಳಿಂಗವನ್ನು ಅಕ್ಯುಪೈ ಮಾಡಬೇಕು ಅನ್ನೋದು ಅಶೋಕನ ತಲೆಗೆ ಬರ್ತಕ್ಕಂಥ ವಿಚಾರ ಸರ್. ಆ ಸಮಯದಲ್ಲಿ ಅದು ಬಹಳ ಸಹಜ. ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನು ವಶಪಡಿಸ್ಕೊಳ್ಳೋದು ರಾಜನ ರಾಜಧರ್ಮ ಆಗಿತ್ತು. ಹಂಗಾಗಿ ಎಲ್ಲವೂ ಸರೌಂಡಿಂಗಲ್ಲಿ ನಮ್ಮ ಅಂಡರಲ್ಲಿ ಇದ್ದ ಮೇಲೆ ಇದೊಂದು ಮಾತ್ರ ಉಳಿದಿತ್ತು. ಇದು ಒಂದೇ ಉಳಿದಿದೆ. ಇದನ್ನೇ ಯಾಕೆ ಬಿಡೋದು ಅನ್ನೋದು ಅಶೋಕನ ಕಣ್ಣು ಅದರ ಮೇಲೆ ಬೀಳುತ್ತೆ. ಅವ್ರಿಗೆ ಇವತ್ತಿನ ಒಡಿಶಾ ಸರ್. ಅವತ್ತಿನ ಬಿಹಾರದ ಪಾಟ್ನಾ ಅಂದಿನ ಪಾಟಲಿಪುತ್ರ. ಇವತ್ತಿನ ಕಳಿಂಗ ಏನಿದೆ, ಒಡಿಶಾ ಏನಿದೆ, ಅಂದಿನ ಕಳಿಂಗ ಅನ್ನುವಂಥದ್ದು ಅತ್ಯಂತ ಸಮೃದ್ಧವಾಗಿರ್ತಕ್ಕಂಥ ನಾಡಾಗಿತ್ತು ಸರ್. ಅಲ್ಲಿ ಇರ್ತಕ್ಕಂಥ ಕಾರವೇಲ ಮನೆತನದ ಜನ ಏನಿದ್ರು ಅತ್ಯಂತ ಶೂರರಾಗಿದ್ದರು. ಅವರು ನಮಗೆ ಶರಣಾಗಿ ಅಂತ ಇವರೆಲ್ಲ ಕೆಲವೊಂದು ಕರೆವೂಲೆಗಳನ್ನು ಕೊಟ್ಟಾಗ ಅವರು ಶರಣಾಗತಿ ನಿರಾಕರಿಸ್ತಾರೆ. ಅದು ಅಶೋಕನಿಗೆ ಇನ್ನಷ್ಟು ಕ್ರೋಧವನ್ನು ಉಂಟು ಮಾಡುತ್ತೆ. ಅವರು ಶರಣಾಗಲ್ಲ. ನಾವ್ಯಾಕೆ ಶರಣಾಗಮ್ಮ, ನಿಮಗೆ ನಾವೇ ಸ್ವತಂತ್ರರು, ನಿಮ್ಮ ಪಾಡಿ ನೀವು ಆಳ್ವಿಕೆ ಮಾಡಿರಿ, ನಮ್ಮ ಪಾಡಿ ನಾವು ಆಳ್ವಿಕೆ ಮಾಡ್ತೀವಿ ಅನ್ನುವಂಥ ಒಂದು ನಿಲುವನ್ನು ತೋರಿದಾಗ ಅಶೋಕ ಒಪ್ಪಲ್ಲ ಸರ್. ಅದು ಸುಮಾರು 6 ರಿಂದ 10 ಲಕ್ಷದಷ್ಟು ಸೈನ್ಯವನ್ನು ತಗೊಂಡು ಕ್ರಿಸ್ತಪೂರ್ವ 261ರಲ್ಲಿ ಕಳಿಂಗದ ಮೇಲೆ ಏರಿಗೆ ಬಿಡ್ತಾನೆ ಸರ್. ಕಳಿಂಗ ವಾರ್ ಸ್ಟಾರ್ಟ್ ಇನ್ ಕ್ರಿಸ್ತಪೂರ್ವ 261 BC. ಎಸ್ ಸರ್. ಕಳಿಂಗ ವಾರ್ ಏನಾಗುತ್ತೆ, ಕಳಿಂಗದ ದೌಳಿ ಬೆಟ್ಟ ಅಂತ ಬರುತ್ತೆ ಸರ್. ಒಂದು ದೌಳಿ ಬೆಟ್ಟದ ಹತ್ರ ದಯಾನದಿ ಅಂತ ಒಂದು ನದಿ. ಆ ದೌಳಿ ಬೆಟ್ಟದ ದಯಾನದಿ ತೀರದಲ್ಲಿ ಕಳಿಂಗ ಯುದ್ಧ ನಡೀತಿದೆ ಸರ್. ಘನಘೋರ ಕದನ. ಆ ಘನಘೋರ ಕದನದಲ್ಲಿ ಸುಮಾರು 1 ಲಕ್ಷದಷ್ಟು ಜನ ಸೈನಿಕರು ಹತರಾಗ್ತಾರೆ. ಸುಮಾರು 1 ಲಕ್ಷದಷ್ಟು ಸೈನಿಕರು ಸತ್ತು 1.5 ಲಕ್ಷದಷ್ಟು ಸೈನಿಕರನ್ನು ಯುದ್ಧ ಕೈದಿಗಳಾಗಿ ಪಾಟಲಿಪುತ್ರಕ್ಕೆ ಎಳೆತರಲಾಗತ್ತಂತ ಸರ್. ಯುದ್ಧ ಕೈದಿಗಳನ್ನು ಮಾಡಿ ಅವ್ರನ್ನ ಅಷ್ಟು ಜನ ಅರೆಸ್ಟ್ ಮಾಡಿಬಿಡ್ತಾರೆ ಇವರು. 1 ಲಕ್ಷ ಜನ ಖಲಾಸ್ ಮಾಡಿ 1.5 ಲಕ್ಷ ಜನನ ಹಿಡ್ಕೊಂಡು ಪಾಟಲಿಪುತ್ರಕ್ಕೆ ತಂದುಬಿಡ್ತಾರೆ ಯುದ್ಧ ಕೈದಿಗಳಾಗಿ. ಅಲ್ಲಿರ್ತಕ್ಕಂಥ ಸೈನಿಕರನ್ನ ಅವರು ಅಲ್ಲಿರ್ತಕ್ಕಂಥ, ಯಾಕೆ ಸೈನ್ಯ ಬಲ ಜಾಸ್ತಿ ಅಲ್ಲ ಅಶೋಕನ್ ಮೌರ್ಯರದು, ಅವರು ಅಲ್ಲಿರ್ತಕ್ಕಂಥ ಜನರನ್ನ ಕೊಚ್ಚಾಕಿ ಯುದ್ಧ ಸಮಾಪ್ತಿ ಆದಮೇಲೆ ಉಳಿದಿರ್ತಕ್ಕಂಥ ಸೈನಿಕರನ್ನ ನಾಗರಿಕರನ್ನ ಅಲ್ಲಿರ್ತಕ್ಕಂಥ ಜನರನ್ನೆಲ್ಲ ಆ ಯುದ್ಧ ಕೈದಿಗಳಾಗಿ ಒತ್ಕೊಂಡ್ಬಂದ್ಬಿಡ್ತಾರೆ ಈ ಕಡೆ. ಅದು ಇತಿಹಾಸ ಪುಟದಲ್ಲಿದೆ. ಅಂದರೆ ವಿಚಾರ ಮಾಡಿರಿ, 1 ಲಕ್ಷದಷ್ಟು ಜನ ಎಟ್ ಎ ಟೈಮ್ ಸತ್ತಿರ್ತಾರಂದ್ರೆ ಅದು ಎಂಥ ಘನಘೋರ ಘಟನೆ ಅದು. ಘನಘೋರ ದೃಶ್ಯ ನೋಡೋಕ್ಕೆ. ಘನಘೋರ ದೃಶ್ಯ. ಇವತ್ತು 1 ಲಕ್ಷ ಓಟ್ ತಗೊಂಡ್ರೆ ಒಬ್ಬ MP ಗೆತ್ತಾನೆ ಇವತ್ತು. ಒಂದು ಇಡೀ ಜಿಲ್ಲೆಗೆ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಎಲೆಕ್ಟೆಡ್ ಬೈ 1 lakh ಪೀಪಲ್, 1 lakh ವೋಟ್. ಅಷ್ಟು ಜನ ಎಟ್ ಎ ಟೈಮ್ ಕಲಾಸ್ ಆಗ್ತಾರಂದ್ರೆ ಅದು ಎಂಥ ಒಂದು ದಾರುಣ ಘೋರ ಒಂದು ಘಟನೆಯಾಗಿರುತ್ತೆ ಅನ್ನೋದು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಅಂಥ ಘಟನೆ ನಡೆದಂಥ ಸಂದರ್ಭದಲ್ಲಿ ದಯಾನದಿ ಅನ್ನೋದು ರಕ್ತದಿಂದ ತುಂಬಿ ಇರ್ತಿತ್ತಂತ. ದಯಾನದಿ ತೀರದಲ್ಲಿ ದೌಳಿ ಬೆಟ್ಟದ ಹತ್ರ ಅದೆಲ್ಲ ದೌಳಿ ಬೆಟ್ಟ ಘನಘೋರ ಕದನಕ್ಕೆ ಸಾಕ್ಷಿಯಾದಾಗ ಧೂಳಿನಿಂದ ತುಂಬಿ ಹೋಗಿತ್ತಂತ ದೌಳಿ ಬೆಟ್ಟ. ಕದನ ಮುಗಿದ ನಂತರ ದಯಾನದಿ ತೀರ ರಕ್ತದಿಂದ ತುಂಬಿ ಹರಿತಿತ್ತಂತ. ದಯಾನದಿ ಕೆಂಬಣ್ಣಕ್ಕೆ ತಿರುಗಿತ್ತು ಅಂತ ಬರೀತಾರೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಕಳಿಂಗದಲ್ಲಿ 2 ಶಾಸನಗಳನ್ನು ಹಾಕಿದ್ದಾರೆ ಸರ್. ಸಿಕ್ಕಿದೆ. ಕಳಿಂಗದಲ್ಲಿ 2 ಶಾಸನ. ಎಸ್ ದೌಳಿ ಹತ್ರ ಒಂದು ಶಾಸನ,
ಪಕ್ಕದಲ್ಲಿ ಇನ್ನೊಂದು ಊರಿದೆ ಸರ್. ಒಟ್ಟು 2 ಶಾಸನ ಕಳಿಂಗದ ಬಗ್ಗೆ ಹೇಳ್ತಾವೆ ಅಶೋಕನು. ಕಳಿಂಗ ವಾರ ಬಗ್ಗೆನೇ ಇದೆಲ್ಲ ನಾನು ಹೇಳಿದ ಅಂಶಗಳು ಅಷ್ಟು ಆ ಕಳಿಂಗ ಶಾಸನದಲ್ಲಿ ಇರ್ತಕ್ಕಂಥದ್ದು ಸರ್. ಇಟ್ ಈಸ್ ನಾಟ್ ಸ್ಟೋರಿ, ಕಟ್ಟುಕತೆ, ದಂತಕತೆ. ನೋ ಇಟ್ ಈಸ್ ರೈಟಿಂಗ್ ಇನ್ ಸ್ಕ್ರಿಪ್ಟ್ ಸರ್. ಅದು ಇದೆ ಅಲ್ಲಿ ಬರೆದದ್ದನ್ನೇ ಎತ್ತಿ ಐತಿಹಾಸಿಕವಾಗಿ ರೂಪುರೇಷೆಗಳನ್ನು ಕೊಟ್ಟು ಹಿಂಗೆ ಬರೆದಿದ್ದಾರೆ ಅಷ್ಟೇ. ಅಶೋಕನ ಹಾಕಿಸಿರುವ ಶಾಸನಗಳು ಹೌದು ಅಂತ ಎಸ್ ಕಳಿಂಗವಾರ ಬಗ್ಗೆ ಬರೆದಿದ್ದಾರೆ. ಅವು ಯಾವಾಗಲೇ ಸ್ಟಾರ್ಟ್ ಆಗ್ತಾವೆ, ಆಮೇಲೆ ಸ್ಟಾರ್ಟ್ ಆಗ್ತಾವೆ ಸರ್. ಬಟ್ ಕಳಿಂಗವಾರಿನ ಕಂಪ್ಲೀಟ್ ಆಗಿರಲ್ಲ. ಅಷ್ಟೆಲ್ಲ ನಡೆದು ಘನಘೋರ ಘಟನೆ ನಡೆದಾಗ ಅಶೋಕನ ವೀರೋಚಿತ ವಿಜಯದ ಮಾಲೆಯನ್ನು ಅಲಂಕರಿಸಿ ಅರಮನೆಗೆ ಹೋಗಿ ವಾಪಸ್ ಬಂದಂಥ ಅಶೋಕ ಒಮ್ಮೆ ನಾನು ರಣರಂಗವನ್ನು ನೋಡಬೇಕು ಅಂತ ಆಸೆ ಪಡ್ತಾನಂತ ಸರ್. ಅವ್ರ ಸೈನ್ಯಾಧಿಪತಿಗಳೆಲ್ಲ ಬೇಡ ಮಹಾಪ್ರಭು ಹಂಗೆ ಅಂತ ಹೇಳಿದಾಗ, ಇಲ್ಲ ನಾನೊಮ್ಮೆ ನೋಡಬೇಕು ಅಂತ ಆಸೆ ಪಟ್ಟಾಗ ರಣರಂಗಕ್ಕೆ ಕರ್ಕೊಂಡು ಹೋಗ್ತಾರಂತ ಸರ್ ಅಶೋಕ. ಆ ರಣರಂಗವನ್ನು ನೋಡಿದಂಥ ಅಶೋಕ ಮಮ್ಮಲ ಮರುಗ್ತಾನಂತ ಸರ್. ಅವಾಗ ಒಬ್ಬ ಮನುಷ್ಯನಾಗಿ ಹುಟ್ಟಿ ನಾನು ಇಂಥ ಮನುಕುಲದ ನಾಶಕ್ಕೆ ಕಾರಣ ಆಗಿಬಿಟ್ನಲ್ಲ, ನಾನೆಂಥ ಮನುಷ್ಯ, ಎಂಥ ಹೃದಯ ವಿದ್ರಾವಕ ದೃಶ್ಯ ಇದೆ ಅಂತೇಳಿ ಅಶೋಕನ ಹೃದಯ ಭಾಳ ನೊಂದ್ಕೊಂಡು ಮಮ್ಮಲ ಮರಿಗಿಬಿಡ್ತಾನೆ ಸರ್ ಅಶೋಕ. ಮಮ್ಮಲ ಮರಿಗಿದಂಥ ಅಶೋಕನಿಗೆ ಅವಾಗೇ ಒಂದು ಶಪಥ ಮಾಡ್ತಾನಂತ, ಇನ್ನೆಂದು ಜೀವನದಲ್ಲಿ ನಾನು ಯುದ್ಧವನ್ನೇ ಮಾಡಲಾರೆ ಅಂತ ಶಪಥ ಮಾಡಿಬಿಡ್ತಾನೆ ಅಶೋಕ. ಶಪಥ ಮಾಡಿದಂಥ ಅಶೋಕ ನೆಕ್ಸ್ಟ್ ಏನು ಮಾಡ್ತಾನಂದರೆ, ಅಂದಿನ ಒಂದು ಉಚ್ಛ್ರೇಯ ಸ್ಥಿತಿಯಲ್ಲಿರ್ತಕ್ಕಂಥ ಬೌದ್ಧ ಧರ್ಮದ ತತ್ವಗಳು ಅಂಶಗಳು ಅಶೋಕನಿಗೆ ಭಾಳ ಹಿತ ಅನ್ನಿಸ್ತವೆ. ಅಷ್ಟೊತ್ತಿಗೆ ಬೌದ್ಧ ಧರ್ಮ ಇತ್ತು. ಎಸ್ 3 ಶತಮಾನ ಮುಂಚೆ ಸರ್. ಕ್ರಿಸ್ತಪೂರ್ವ 6ನೇ ಶತಮಾನ 5ನೇ ಶತಮಾನದ ಆಜುಬಾಜಿನಲ್ಲಿ ಬೌದ್ಧ ಧರ್ಮ ಬೆಳೆದು ಬಿಡ್ತೈತೆ. ಅಂದರೆ ಈ ಕಡೆ 2000 ವರ್ಷ, ಆ ಕಡೆ ಒಂದು 600. 2600 ವರ್ಷದ ಹಿಂದೆನೇ ಬೌದ್ಧ ಧರ್ಮ. ಈತ ಬೌದ್ಧ ಧರ್ಮ ಬಂದು 300 ವರ್ಷದ ನಂತರ ಬಂದವನು. ನಂತರ ಬಂದವನು ಅಶೋಕ. ಆದರೆ ಈತ ಬುದ್ಧಿಸಮ್ ಅಲ್ಲ ಮೊದಲು. ಅಲ್ಲ ಮೊದಲು ಯಾವ ಧರ್ಮಕ್ಕೆ ಸೇರಿದ್ದೇವೆ ಮೊದಲು? ಈಗ ಒಂದು ವೈದ್ಯಕೀಯ ಸಂಪ್ರದಾಯದಲ್ಲೇ ಬದುಕ್ತಿದ್ರು ಭಾರತದಲ್ಲಿ ಭಾಳಷ್ಟು ಜನ. ಜೈನಿಸಮ್ ಮತ್ತು ಬೌದ್ಧಿಸಮ್ ಬರಲಿಕ್ಕಿಂತ ಮುಂಚೆ ವೈದ್ಯಕೀಯ ಸಂಪ್ರದಾಯಗಳು ಚಾಲ್ತಿಯಲ್ಲಿದ್ದು ಭಾರತದಲ್ಲಿ. ಸ್ಥಿತಿವಂತರೆಲ್ಲ ಯಾಗ ಯಜ್ಞಗಳನ್ನು ಮಾಡ್ತಿದ್ರು, ಉಳಿದವರೆಲ್ಲ ಸುಮ್ಮನೆ ಅದನ್ನು ಫಾಲೋ ಮಾಡ್ತಿದ್ರು. ಅವರೊಂಥರ ಘೋರವಾಗಿ ಹಂಗೆ ಬದುಕ್ತಿದ್ರು ಕೆಟ್ಟ ಸ್ಥಿತಿಯಲ್ಲಿ. ಯಾಕಂದರೆ ನಮ್ಮಲ್ಲಿ ವರ್ಗಗಳದವಲ್ಲ, ವರ್ಣಗಳು, ಚಾತುರ್ವರ್ಣಗಳು, ಅದು ಆವಾಗಲೇ ಚಾಲ್ತಿಯಲ್ಲಿತ್ತು ಅಲ್ಲಿ. ಅಂಥ ಸಂದರ್ಭದಲ್ಲಿ ಯಾವುದೇ ಈಗ ಧರ್ಮಗಳ ಬಗ್ಗೆ ಹೇಳೋದಾದರೆ ಅಲ್ಲಿ ನಮಗೆ ಕ್ಲಿಯರಾಗಿ ಸಿಗುತ್ತಾ. ಚಂದ್ರಗುಪ್ತ ಮೌರ್ಯ ಮೊದಲು ಒಂದು ವೈದ್ಯಕೀಯ ಧರ್ಮ ಫಾಲೋ ಮಾಡಿದರೂ ಸಹ ಕೊನೆಯ ದಿನಮಾನಗಳಲ್ಲಿ ಚಂದ್ರಗುಪ್ತ ಮೌರ್ಯನ ಒಂದು ರಾಜ್ಯದಲ್ಲಿ ಭೀಕರ ಬರಗಾಲ ಬೀಳುತ್ತೆ. ಭೀಕರ ಬರಗಾಲ ಬಿದ್ದಾಗ ಅಲ್ಲಿದ್ದಂಥ ಒಂದು ಜೈನ ಮುನಿಯ ಒಂದು ಇದು ಕೇಳ್ತಾನೆ ಸರ್ ಸಲಹೆಯನ್ನು, ಭದ್ರಬಾಹು ಎನ್ನುವ ಜೈನ ಮುನಿಯ ಸಲಹೆಯನ್ನು ಕೇಳಿದಾಗ, ಇಲ್ಲ ನೀನು ರಾಜ್ಯವನ್ನು ತ್ಯಾಗ ಮಾಡಬೇಕಾಗತ್ತೆ, ಅದಕ್ಕಾಗಿ ನೀನು ತ್ಯಾಗ ಮಾಡಿದರೆ ನಿನ್ನ ರಾಜ್ಯದಲ್ಲಿ ಸುಭಿಕ್ಷೆ ಆಗುತ್ತೆ ಅಂತ ಜೈನ ಮುನಿ ಉಪದೇಶವನ್ನು ನೀಡಿದಾಗ, ಆ ಭದ್ರಬಾಹು ಎನ್ನುವ ಜೈನ ಮುನಿಯೊಂದಿಗೆ ಬಂದಂಥ ಚಂದ್ರಗುಪ್ತ ಮೌರ್ಯ ನಮ್ಮ ರಾಜ್ಯದ ಇಂದಿನ ಹಾಸನದ ಶ್ರವಣ ಬೆಳಗೊಳದಲ್ಲಿ ತಂಗುತ್ತಾನೆ ಸರ್. ಸುಮಾರು 12 ವರ್ಷಗಳ ಕಾಲ ಚಂದ್ರಗುಪ್ತ ಮೌರ್ಯ ನಮ್ಮ ಹಾಸನದ ಇಂದಿನ ಶ್ರವಣ ಬೆಳಗೊಳದಲ್ಲಿ ತಂಗಿ ಸಲ್ಲೇಖನ ವ್ರತವನ್ನು ಆಚರಿಸ್ತಾ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಸರ್. ಇದು ಇತಿಹಾಸದಲ್ಲಿರ್ತಕ್ಕಂಥ ಉಲ್ಲೇಖ. ಇಂದಿಗೂ ಅಲ್ಲಿ ಒಂದು ಚಂದ್ರಬಸದಿ ಅಂತ ಒಂದು ಸ್ಥಳವನ್ನು ನಾವು ನೋಡ್ಬೋದು. ಎಸ್, ನೋಡ್ಬೋದಾಗಿದೆ. ಹಂಗೆ ಅವರು ಜೈನರಾಗಿ ಚಂದ್ರಗುಪ್ತ ಮೌರ್ಯ ಕಾಲವಾದ ನಂತರದಲ್ಲಿ ಬರ್ತಕ್ಕಂಥ ಅವನ ಮಗ ಬಿಂದುಸಾರ. ಎಸ್, ಅಂಥ ಒಂದು ವಿಜೃಂಭಣವಾದಂಥ ಸಿಂಹಾಸನವನ್ನು ಅಲಂಕರಿಸಿದಂಥ ಬಿಂದುಸಾರನ ಧರ್ಮನೇ ಒಂಥರ ವಿಚಿತ್ರ. ಅವನು ಹಿಂದೂ ಅಲ್ಲ, ಜೈನನೂ ಅಲ್ಲ, ಅಥವಾ ಬೌದ್ಧಿಸಮ್ ಕೂಡ ಅಲ್ಲ. ಬಿಂದುಸಾರ ಏನು ಮಾಡ್ತಾನಂದರೆ ಅಜೀವಿಕ ಎನ್ನುವ ಒಂದು ಪಂಥವನ್ನು ಫಾಲೋ ಮಾಡ್ತಾನೆ. ಅಜೀವಿಕ ಅನ್ನೋದೇನೆಂದರೆ ಜೈನ ಧರ್ಮದ ಒಂದು ಕೊನೆ ಭಾಗ ಅದು ಅಜೀವಿಕ. ಇಟ್ ಈಸ್ ಟಚ್ಡ್ ಬೈ ಜೈನಿಸಮ್ ಬಟ್ ನಾಟ್ ಪ್ಯೂರ್ ಜೈನಿಸಮ್. ನೋ, ಇಟ್ ಈಸ್ ಕಾಲ್ಡ್ ಅಜೀವಿಕ. ಅಜೀವಿಕ ಅನ್ನೋದನ್ನು ಫಾಲೋ ಮಾಡ್ತಾನೆ. ಏನು ಅಜೀವಿಕ ಅಂದರೆ, ಇದ್ದೀವಿ, ಹುಟ್ಟಿದ್ದೀವಿ, ಬದುಕ್ತಿದ್ದೀವಿ, ಸತ್ತೋಗ್ಬಿಡ್ತೀವಿ, ಕಲಾಸ್. ನ್ಯಾಚುರಲ್. ಇದ್ದೀವಿ, ಇವತ್ತು ಬದುಕ್ತಿದ್ದೀವಿ, ಹುಟ್ಟಿದ್ದೀವಿ, ಬದುಕ್ತಿದ್ದೀವಿ, ನೆಕ್ಸ್ಟ್ ಸತ್ತೋಗ್ಬಿಡ್ತೀವಿ, ಇಷ್ಟನ್ನೇ ಹೇಳೋದೇ ಅಜೀವಿಕ. ಇಂಥದನ್ನು ಫಾಲೋ ಮಾಡ್ತಾನೆ ಬಿಂದುಸಾರ. ಇದನ್ನು ಫಾಲೋ ಮಾಡಿ 16 ಜನ ಹೆಂಡ್ರನ್ನ ಕಟ್ಕೊಂಡು 101 ಜನ ಮಕ್ಕಳು ನಡೆದು ಬೃಹತ್ ಸಾಮ್ರಾಜ್ಯಕ್ಕೆ ಅಶೋಕನನ್ನು ಕೊಡುಗೆಯಾಗಿ ನೀಡ್ತಾನೆ ಬಿಂದುಸಾರ. ಹಂಗೆ ಬಂದಂಥ ಇದರಲ್ಲಿ ಅಶೋಕ ಅಜೀವಿಕದಾಗ ಬಂದು ವೈದ್ಯಕೀಯದಾಗ ಬಂದು ಮುಂದೇನು ಹೇಳಲ್ಲ, ಬಟ್ ಅದನ್ನು ಯಾವುದು ನಮೂದಿಸಿಲ್ಲ. ಆದರೆ ದಾಖಲೆ ಇಲ್ಲ. ಬಟ್ ವೈದ್ಯಕೀಯ ಪರಂಪರೆಯಲ್ಲಿ ಆ ಒಂದು ವಾತಾವರಣದಲ್ಲಿ ಇದ್ದಂಥ ಅಶೋಕ ವೈದ್ಯಕೀಯವಾಗಿ ಇದ್ದಿರ್ಬೋದು ಅಂತ ಊಹೆ ಮಾಡ್ತಾರೆ. ನಂತರ ಏನು 261ರಲ್ಲಿ ಒಂದು ಕಳಿಂಗ ವಾರ ಆಗುತ್ತೆ. ಆ ಕಳಿಂಗ ವಾರಿನ ನಂತರ
ಅದರಿಂದ ನೊಂದಂಥ ಅಶೋಕ, ಮನನೊಂದಂಥ ಅಶೋಕ ಏನು ಮಾಡ್ತಾನೆ, ಉಪಗುಪ್ತ ಎನ್ನುವ ಬೌದ್ಧ ಭಿಕ್ಷುವಿನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಯಾಕಂದರೆ ಆ ಸಮಯದಲ್ಲಿ ಅತ್ಯಂತ ಉತ್ತೇ ಸ್ಥಿತಿಯಲ್ಲಿರುತ್ತೆ ಬೌದ್ಧ ಧರ್ಮ ಭಾರತದಲ್ಲಿ. ಬೌದ್ಧ ಧರ್ಮದ ತತ್ವಗಳು ಅಶೋಕನಿಗೆ ಭಾಳ ಹಿತ ಅನ್ನಿಸ್ತವೆ. ಅಂಥ ಕ್ರೂರ ಕೃತ್ಯಕ್ಕೆ ಪ್ರಾಯಶ್ಚಿತ್ತವಾಗಿ ಏನು ಮಾಡಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಬಂದುಬಿಡ್ತಾನೆ ಅಶೋಕ. ಹಿ ವಾಸ್ ಗೋಯಿಂಗ್ ಡಿಪ್ರೆಷನ್ ಇನ್ ದಟ್ ಟೈಮ್ ಬಿಕಾಸ್ ಇಟ್ ದ ಗ್ರೇಟ್ ವಾರ್. ಹಂಗಾಗಿ ಅವನು ಡಿಪ್ರೆಷನ್ಗೆ ಹೋಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಬಟ್ ಬೌದ್ಧ ಧರ್ಮದ ಕೆಲವು ತತ್ವಗಳು ಅವನಿಗೆ ಭಾಳ ಹಿತ ಅನ್ನಿಸ್ತವೆ ಆ ಸಮಯದಲ್ಲಿ. ಈ ಆಸೆಯೇ ದುಃಖಕ್ಕೆ ಮೂಲ, ಇಂಥವೆಲ್ಲ ಕೆಲವೊಂದಿಷ್ಟು ಅವನಿಗೆ ಹಿತ ಅನ್ನಿಸಿದಾಗ ಅವನು ಉಪಗುಪ್ತ ಎನ್ನುವ ಬೌದ್ಧ ಭಿಕ್ಷುವಿನಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅಲ್ಲಿಂದ ಬೌದ್ಧ ಧರ್ಮಕ್ಕಾಗಿ ದುಡಿತಾನೆ ಅವನು ಅಶೋಕ. ಇತಿಹಾಸ ಪುಟದಲ್ಲಿ ಅದೇ ಅವನ ಒಂದು ಚರ್ಚೆಯ ಮುಖ್ಯ ವಿಚಾರವಾಗಿದೆ ಇತಿಹಾಸ ಪುಟದಲ್ಲಿರ್ತಕ್ಕಂಥದ್ದು. ಆ ಬೌದ್ಧ ಧರ್ಮಕ್ಕೆ ಏನು ಅವನು ಧರ್ಮ ಕಾರ್ಯಗಳನ್ನು ಮಾಡ್ತಾನೆ, ಧರ್ಮ ಮಹಾಮಾತರನ್ನು ನೇಮಕ ಮಾಡ್ತಾನೆ, ಧರ್ಮ ಪ್ರಚಾರದ ಕಾರ್ಯವನ್ನು ಕೈಗೊಳ್ತಾನೆ. ಹಾಗೆ ಜೊತೆಯಲ್ಲಿ ಶಾಸನಗಳನ್ನು ಹಾಕಿಸ್ತಾನೆ. ಶಾಸನದಲ್ಲಿ ಇರ್ತಕ್ಕಂಥದ್ದು ಏನಿಲ್ಲ. ಶಾಸನದಲ್ಲಿ ಇರ್ತಕ್ಕಂಥದ್ದು ಮುಖ್ಯವಾಗಿ ಅಶೋಕನ ನಡವಳಿಗಳ ಬಗ್ಗೆ, ಅಶೋಕನ ಧರ್ಮ ಸ್ವಲ್ಪ ಪ್ರಚಾರದ ಬಗ್ಗೆ. ಅಶೋಕ ಬೌದ್ಧಿಸಮ್ನ ಫಾಲೋ ಮಾಡ್ತಾ ಏನು ಮಾಡ್ತಾನೆ, ಅಶೋಕನ ದಮ್ಮ ಅಂತ ಒಂದು ಹುಟ್ಟಾಕಿಬಿಡ್ತಾನೆ ಅಶೋಕ. ಎಲ್ಲಿನೂ ಸಹ ಇದು ಬುದ್ಧ ಹೇಳಿದ್ದಾನೆ, ಇದನ್ನು ಫಾಲೋ ಮಾಡಿರಿ ಅಂತ ಬರೆದಿಲ್ಲ ಅಶೋಕ. ಯಾವುದೇ ಶಾಸನದಲ್ಲಿ ಇಲ್ಲ. ಬೌದ್ಧ, ಶಾಕ್ಯಮುನಿ ಈ ಥರ ಕೆಲವು ಉಲ್ಲೇಖಗಳಿದ್ದಾವೆ ಅಷ್ಟೇ. ಬಟ್ ಇದನ್ನು ಬುದ್ಧ ಹೇಳಿದಾನೆ, ನೀವು ಫಾಲೋ ಮಾಡಿರಿ ಅಂತ ಬರೆದಿಲ್ಲ. ಅಶೋಕ ತನ್ನದೇ ಆದಂಥ ಒಂದು ದಮ್ಮವನ್ನು ಹುಟ್ಟಾಕಿಬಿಡ್ತಾನೆ. ದಮ್ಮ ಮೀನ್ಸ್ ಧರ್ಮ. ಬೌದ್ಧಿಸಮ್ನ ಫಾಲೋ ಮಾಡಿದಂಥ ಅಶೋಕ ಧಮ್ಮವನ್ನು ಹುಟ್ಟಾಕಿ ಅದನ್ನು ಪ್ರಚಾರ ಪಡಿಸ್ತಾನೆ ದೇಶಾದ್ಯಂತ. ದೇಶದ ಮೂಲೆ ಮೂಲೆಗೂ ಅದನ್ನು ಹಂಚ್ತಾ ಹೋಗ್ತಾನೆ. ಯಾಕಂದರೆ ಇಡೀ ದೇಶ ಅವನ ಕೈಲಿರುತ್ತೆ. ದೇಶ ಅವನ ಕೈಯಲ್ಲಿರುತ್ತೆ. ದೇಶದ ಮೂಲೆಯಲ್ಲಿ ಅಂದರೆ ದೇಶದ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥ ಆಡು ಭಾಷೆ ಅಂದರೆ ಸ್ಥಳೀಯ ಭಾಷೆಗಳಲ್ಲಿ ಸ್ಥಳೀಯ ಪ್ರಜೆಗಳಿಗೆ ತಿಳಿಯುವಂತೆ ಅಶೋಕ ಈ ಶಾಸನಗಳನ್ನು ಹಾಕಿಸಿ ಅಂದರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ. ಅಶೋಕನನ್ನು ಏನಂತ ವರ್ಣಿಸಿದ್ದಾರೆ ಅಂದರೆ ನೇರವಾಗಿ ಪ್ರಜೆಗಳ ಜೊತೆ ಕ್ರಿಸ್ತಪೂರ್ವ ಕಾಲದಲ್ಲಿ ಸಂವಹನ ನಡೆಸಿದಂಥ ರಾಜ ಅಶೋಕ. ಯಾಕಂದರೆ ಶಾಸನವನ್ನು ಒಂದು ಮೀಡಿಯವಾಗಿ ಬೆಳೆಸಿಬಿಡ್ತಾನೆ ಅವಾಗಲೇ. ನೇರವಾಗಿ ಪ್ರೆಸ್ ಸ್ಟೇಟ್ಮೆಂಟ್ ಥರ ಇವತ್ತಿನ ನಮ್ಮ ರಾಜಕಾರಣಿಗಳು ಪ್ರೆಸ್ ಸ್ಟೇಟ್ಮೆಂಟ್ ಇದೆಯಲ್ಲ, ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಡೋದು ಹಿಂಗೆ, ನಾವು ಹಿಂಗೆ ಮಾಡ್ಲಿಕ್ಕೆ ನಿಮಗೆ ಇದು ಮಾಡ್ತಾ ಇದ್ದೀವಿ, ನೀವು ಅದನ್ನು ಫಾಲೋ ಮಾಡಿರಿ. ಹಂಗೆ ಅಶೋಕ ತನ್ನ ಆದೇಶಗಳನ್ನು ಈ ಥರ ಶಾಸನದ ಮೂಲಕ ಎಲ್ಲ ಕಡೆನೂ ಪ್ರಸ್ತುತಪಡಿಸ್ತಾನೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.